ಅವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ ಪ್ರಕಾಶಿಸುವೆ ಅಂತ. ನೀವು ಪ್ರಕಾಶಿಸ್ತೀರಿ. ಪ್ರಕಾಶಿಸುವುದಂದರೆ ಏನು? ಹೌ ಯು ಶೈನ್. ಕಮಾನ್. ಹಲೋ, ಇದ್ದೀರಾ ಇಲ್ಲಿ? ಕಮಾನ್. ನಿಮ್ಮ ಪಕ್ಕದವರಿಗೊಂದು ಸುಂದರವಾದ ಸ್ಮೈಲ್ ಕೊಟ್ಟು ಹೇಳಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಮಾನ್ ಕಮಾನ್ ಕಮಾನ್, ರಿಜಾಯ್ಸ್. ಓಕೆ, ಪ್ರಕಾಶಿಸುವುದಂದರೆ ಏನು? ಕಮಾನ್. ಮನುಷ್ಯನು ಆತ್ಮಸ್ವರೂಪಿ, ರೈಟ್? ಅವನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ನೀವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಕೇಳ್ತಾ ಇದ್ದೀರಾ? ಎಲ್ಲಿ ಹುಟ್ಟಿದ್ದು? ಆತ್ಮದಲ್ಲಿ. ಹೇಳ್ರಿ ಆತ್ಮದಲ್ಲಿ. ಹೇಳ್ರಿ ಆತ್ಮದಲ್ಲಿ. ರಿಯಲ್ ನೀನು ಎಂಬುವನು ಶರೀರ ಅಲ್ಲ, ನೀನು ಎಂಬುವನು ಪ್ರಾಣ ಅಲ್ಲ, ನೀನು ಎಂಬುವನು ಆತ್ಮ. ಹೇಳ್ರಿ ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಪ್ರಕಾಶಿಸುವುದಂದರೆ ನಿಮ್ಮ ಇನ್ನರ್ ಮ್ಯಾನ್ನ ಒಟ್ಟಿಗೆ ದೇವರ ಆತ್ಮನು ಒಂದಾಗಿದ್ದಾನೆ. ಹೇಗೆ ಒಂದು ಮರ ಮತ್ತು ಕೊಂಬೆ ಹೇಗೆ ಒಂದಾಗಿರುತ್ತದೋ ಅದೇ ರೀತಿ ನಿಮ್ಮ ಆತ್ಮ ದೇವರ ಆತ್ಮನೊಟ್ಟಿಗೆ ಒಂದಾಗಿದೆ. ಯು ಆರ್ ಒನ್ ವಿತ್ ಹಿಮ್, ನೋ ಲಾಂಗರ್ ಯು ಆರ್ ಟೂ. ದೇವರು ನಿಮ್ಮನ್ನು ಎರಡು ಅಂತ ಹೇಳುವುದಿಲ್ಲ, ದೇವರು ನಿಮ್ಮನ್ನು ಒಂದು ಅಂತ ಕರೀತಾನೆ ಆತನೊಟ್ಟಿಗೆ. ಇದೇ ಆ ವಚನವನ್ನು ಹಾಕಿರಿ. 1 Corinthians 6 chapter 17 verse. 1 Corinthians 6 chapter 17 verse. ಸಿ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಬಟ್ ಹಿ ಹೂ ಇಸ್ ಜಾಯಿಂಡ್ ಟು ದ ಲಾರ್ಡ್ ಈಸ್ ಒನ್ ಸ್ಪಿರಿಟ್ ವಿತ್ ಹಿಮ್. ಹೇಳ್ರಿ ಒನ್ ಸ್ಪಿರಿಟ್ ವಿತ್ ಹಿಮ್. ಓಕೆ, ಒನ್ ಸ್ಪಿರಿಟ್ ವಿತ್ ಹಿಮ್. ಕಮಾನ್ ಹೇಳ್ರಿ ಐ ಆಮ್ ಒನ್ ವಿತ್ ಹಿಮ್. ಓಕೆ, ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಬಟ್ ನೀವು ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದೀರಿ. ಈ ಪ್ರಕಟಣೆಯನ್ನು ನಾನು ಸುಮಾರು 20 ವರ್ಷಗಳ ಹಿಂದೆ ನಾನು ಹೊಂದಿದೆ. 20 ವರ್ಷದಲ್ಲಿ ಒಂದು ದಿನ ಕೂಡ ನಾನು ಸಿಕ್ಕಿಬೀಳಲಿಲ್ಲ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ಒಂದು ದಿನ ಕೂಡ. ಯು ಆರ್ ದ ಬ್ರಾಂಚ್ ಆಫ್ ದ ಲಾರ್ಡ್. ಯಾಕಂತ ಹೇಳಿದ್ರೆ ದೇವರ ಆತ್ಮನು ನಿಮ್ಮ ಆತ್ಮದೊಂದಿಗೆ ಒಂದಾಗಿದ್ದಾನೆ. ಯು ಆರ್ ನೋ ಲಾಂಗರ್ ಟೂ, ಬಟ್ ಯು ಹ್ಯಾವ್ ಎ ಸೋಲ್. ಈ ಪ್ರಾಣ ಇದೆಲ್ಲ ನಿಮ್ಮ ಒಳಗೆ ಏನಿದೆ ಅದೆಲ್ಲ ತಡೆಯುತ್ತದೆ. ತಡೆಯುವಂಥದ್ದು ಯಾವುದು? ನಿಮ್ಮ ಪ್ರಾಣ. ಪ್ರಾಣ ಅಂತ ಹೇಳಿದರೆ ನಮ್ಮ ಪ್ರಾಣದಲ್ಲಿ ನಮ್ಮ ಮೈಂಡ್, ನಮ್ಮ ವಿಲ್, ನಮ್ಮ ಇಮೋಷನ್ ಇದೆ. ಹೇಳ್ರಿ ಮೈಂಡ್, ವಿಲ್, ಎಮೋಷನ್. ಅಂದರೆ ನಿಮ್ಮ ಭಾವನೆಗಳು, ಇಮೋಷನ್. ಫೀಲ್ ಆಗ್ತದೆ, ಸಿಟ್ಟು ಬರ್ತದೆ, ಸಂತೋಷ ಆಗ್ತದೆ, ಏನಾಗ್ತದೆ ಅದು ಇಮೋಷನ್ನಲ್ಲಿ ಇರೋದು. ಸಡನ್ಲಿ ಸ್ಪಿರಿಚುವಲ್ ಇಮೋಷನ್ ಪ್ರೊಡ್ಯೂಸ್ ಮಾಡ್ತದೆ ನಿಮ್ಮ ಪ್ರಾಣ, ಶಾರೀರಿಕ ಇಮೋಷನ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಓಕೆ, ಮೈಂಡ್ ಇದೆ, ಥಾಟ್ ಮಿಂಗಲಿಂಗ್. ನಿಮಗೆ ಮೈಂಡಲ್ಲಿ ಥಾಟ್ಗಳು ಬರ್ತವೆ, ಜ್ಞಾನ. ಓಕೆ, ಅದೇ ರೀತಿ ವಿಲ್ ಕೊಡಲ್ಪಟ್ಟಿದೆ. ವಿಲ್ ಅಂತ ಹೇಳಿದರೆ ಆಯ್ಕೆ. ಓಕೆ, ನಮಗೆ ಆಯ್ಕೆ ಕೊಡಲ್ಪಟ್ಟಿದೆ. ಯು ಕ್ಯಾನ್ ಚೂಸ್, ಯು ಕ್ಯಾನ್ ರಿಜೆಕ್ಟ್. ಓಕೆ, ದೇವರು ನಮ್ಮನ್ನು ರೋಬೋಟ್ ಆಗಿ ಸೃಷ್ಟಿ ಮಾಡಲಿಲ್ಲ, ಯಾರನ್ನು ರಿಮೋಟ್ ಕಂಟ್ರೋಲ್ ಮಾಡಿದ ಹಾಗೆ ನಮ್ಮನ್ನು ದೇವರು ಆ ರೀತಿ ಸೃಷ್ಟಿ ಮಾಡಲಿಲ್ಲ. ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಕಮಾನ್ ಹೇಳ್ರಿ, ಆಯ್ಕೆ ಕೊಟ್ಟಿದ್ದಾನೆ. ಇದೆಲ್ಲ ಇರುವಂಥದ್ದು ನಮ್ಮ ಪ್ರಾಣದಲ್ಲಿ, ರೈಟ್? ಅದೇ ರೀತಿ ಯು ಲಿವ್ ಇನ್ ದಿಸ್ ಬಾಡಿ. ಈ ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಈ ಶರೀರಕ್ಕೆ 5 ಇಂದ್ರಿಯಗಳಿವೆ. ಹೇಳ್ರಿ 5 ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಸ್ಪರ್ಶ ಮತ್ತು ನಾಲಗೆ. ಇದಕ್ಕೆ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಏನು ಕರೀತಾರೆ? ಜ್ಞಾನೇಂದ್ರಿಯಗಳು. ಹೇಳ್ರಿ ಜ್ಞಾನೇಂದ್ರಿಯಗಳು. ಇಂಗ್ಲಿಷ್ನಲ್ಲಿ ಸೆನ್ಸ್ ಅಂತ ಕರೀತಾರೆ. ಓಕೆ, ಸೆನ್ಸ್. ಈ ಜ್ಞಾನೇಂದ್ರಿಯಗಳ ಮೂಲಕ ಕಾಣುವ ಲೋಕವನ್ನು ನೀವು ಕಮ್ಯುನಿಕೇಟ್ ಮಾಡ್ತೀರಿ, ಸಂಪರ್ಕ ಮಾಡುತ್ತೀರಿ, ರೈಟ್? ಸಂಪರ್ಕ ಮಾಡುತ್ತೀರಿ.
ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ಕಿವಿ ಕೇಳುವುದಿಲ್ಲ ಅಂತ ಹೇಳಿದರೆ, ಅವನು ಏನೇ ಹುಟ್ಟು ಕಿವುಡ ಅಂತ ಹೇಳಿದರೆ, ಅವನು 4 ಇಂದ್ರಿಯಗಳಲ್ಲಿ ಮ್ಯಾನೇಜ್ ಮಾಡಬೇಕು. 4 ಇಂದ್ರಿಯಗಳಲ್ಲಿ ಅವನು ಮ್ಯಾನೇಜ್ ಮಾಡುತ್ತಾನೆ. ಒಬ್ಬನಿಗೆ ಕಿವಿ ಕೇಳುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ಕಡೆಯಲ್ಲಿ ಡ್ಯಾನ್ಸ್ ನಡೀತಾ ಇತ್ತು. ಒಂದು ಪ್ರೋಗ್ರಾಮಿಗೆ, ಒಂದು ಮದುವೆಯ ಫಂಕ್ಷನ್, ಡ್ಯಾನ್ಸ್ ನಡೀತಾ ಇತ್ತು. ಡ್ಯಾನ್ಸ್ ನಡೀತಿರುವಾಗ ಒಬ್ಬ ಕಿವುಡ ಕೂಡ ಅವರೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದ. ಕೇಳ್ತಾ ಇದ್ದೀರಾ? ಡ್ಯಾನ್ಸ್ ಮಾಡ್ತಾ ಇದ್ದ. ಎಲ್ಲರೂ ಡ್ಯಾನ್ಸಲ್ಲಿ ಎಂಜಾಯ್ ಮಾಡ್ತಿದ್ದರು. ಎಲ್ಲರೂ ಡ್ಯಾನ್ಸಿಗೆ, ಸೌಂಡಿಗೆ ಸ್ಟೆಪ್ ಹಾಕ್ತಿದ್ದರು. ಅಲ್ಲಿ ಮ್ಯೂಸಿಕ್ಕಿಗೆ ತಕ್ಕ ಹಾಗೆ ಅವರು ಸ್ಟೆಪ್ ಹಾಕ್ತಿದ್ದರು. ಬಟ್ ಈ ಕಿವುಡನಿಗೆ ಮ್ಯೂಸಿಕ್ ಕೇಳುವುದಿಲ್ಲ. ಅವನೇನು ಮಾಡ್ತಾ ಇದ್ದ? ಇವರೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದ, ಇವರೊಟ್ಟಿಗೆ ನೋಡಿ ಸ್ಟೆಪ್ ಹಾಕ್ತಿದ್ದ. ಸಡನ್ಲಿ ಕರೆಂಟ್ ಹೋಯಿತು. ಕರೆಂಟ್ ಹೋದಾಗ ಇವರದ್ದು ಸ್ಟೆಪ್ಗಳೆಲ್ಲ ನಿಂತವು. ಇವನು ಸ್ಟಿಲ್ ಒಂದು 5 ಸೆಕೆಂಡ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಕಡೆಗೆ ಹೀಗೆ ನೋಡಿದ, ಯಾರು ಡ್ಯಾನ್ಸ್ ಮಾಡೋದಿಲ್ಲ, ನಿಂತ. ಇವತ್ತು ಕ್ರೈಸ್ತರು ಏನಾಗಿದ್ದಾರೆ ಅಂತ ಹೇಳಿದರೆ ಇದೇ ರೀತಿಯಾಗಿದ್ದಾರೆ. ಅವನು ಮಾಡ್ತಾನೆ, ಇವನು ಮಾಡ್ತಾನೆ, ಅವನು ನೋಡಿ ಇವನು ನೋಡಿ. ನೋ, ನಾವು ಯಾರನ್ನು ನೋಡಿ ಸ್ಟೆಪ್ ಹಾಕುವವರಲ್ಲ. ದೇವರ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೆ ಅದಕ್ಕೆ ನಾವು ಸ್ಟೆಪ್ ಹಾಕುವರಾಗಿದ್ದೇವೆ. ನಿಮ್ಮ ಆರೋಗ್ಯಕ್ಕೆ ಆಧಾರ ಇನ್ನೊಬ್ಬ ಸ್ವಸ್ಥ ಆಗ್ತಾನಲ್ಲ, ಅಥವಾ ನಾನು 20 ವರ್ಷದಲ್ಲಿ ಒಂದಿನ ಸಿಕ್ನೆಸ್ಸಲ್ಲಿ ಮಲಗಲಿಲ್ಲ ಅಂತ ನಾನು ಆಧಾರ ಅಲ್ಲ. ಕೇಳ್ತಾ ಇದ್ದೀರಾ? ನಿಮ್ಮ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಕಾಣದ ಲೋಕದಲ್ಲಿರುವ ದೇವರು ಹೇಳ್ತಾನೆ, ನಿನಗೆ ಗುಣ ಆಗ್ತದಲ್ಲ, ನಿನಗೆ ಗುಣ ಆಯಿತು. ಕೇಳ್ತಾ ಇದೆ ನಾನು ಮಾತಾಡುವಂಥದ್ದು? ಓಕೆ, ನಿಮಗೆ ಗುಣ ಆಯಿತು. ದೇವರು ಹೇಳ್ತಾ ಇದ್ದಾನೆ ಗುಣ ಆಗ್ತದಲ್ಲ, ನಾನು ಗುಣ ಮಾಡ್ತೇನಲ್ಲ. ಓದಿದ್ದೀರಾ ವಚನವನ್ನು? ಓದಿರಿ. ಪೇತ್ರ 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ, ರೈಟ್? ಓಕೆ, ಎಲ್ಲರೂ ಓದಿರಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ, ಸರಿ ಓದಿರಿ, ಗುಣ ಆಗಿತ್ತು ಅಂತ ಉಂಟು, ಗುಣ ಆಗ್ತದಂತ ಉಂಟ? ಗುಣ ಆಯಿತು, ಗುಣ ಆಯಿತು, ಫಾಸ್ಟ್, ರೈಟ್? ಹಾಗಾದ್ರೆ ನಾನು ಏನು ಮಾಡಬೇಕು? ನನ್ನ ಇಂದ್ರಿಯಗಳು ಹೇಳುವುದಿಲ್ಲ ನಾನು ಗುಣ ಆಗಿದ್ದೇನೆ ಅಂತ, ನನ್ನ ಫೀಲಿಂಗ್ಸ್ಗಳು ಹೇಳುವುದಿಲ್ಲ ಗುಣ ಆಗಿದೆ ಅಂತ. ಡಾಕ್ಟರ್ ಚೆಕ್ ಮಾಡಿದಾಗ ಹೇಳುವುದಿಲ್ಲ ನೀನು ಗುಣ ಆಗಿದೆ ಅಂತ. ಡಾಕ್ಟರ್ ತನ್ನದೇ ರಿಪೋರ್ಟ್ ಕೊಡ್ತಾರೆ, ರೈಟ್? ಬಟ್ ದೇವರ ವಾಕ್ಯ ಹೇಳ್ತದೆ ನೀನು ಗುಣ ಆಗಿದ್ದಿ. ದೇರ್ ಆರ್ ಲೋಗೋಸ್ ಅಂಡ್ ರೇಮಾ ವರ್ಡ್ ಅಂತ ಇದೆ. ಲೋಗೋಸ್ ಅಂತ ಹೇಳಿದ್ರೆ ರಿಟರ್ನ್ ವರ್ಡ್, ರಿಟರ್ನ್ ವರ್ಡ್, ಬರೆಯಲ್ಪಟ್ಟ ಮಾತು. ರೇಮಾ ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ಪರ್ಸನಲ್, ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ರಿಟರ್ನ್ ವರ್ಡ್ ನಿನ್ನ ಹೆಡ್ಡಲ್ಲಿ ಇರುವುದು, ರೇಮಾ ವರ್ಡ್ ನಿನ್ನ ಸ್ಪಿರಿಟ್ಗೆ ಇರುವುದು. ವಾಟ್ ಈಸ್ ಫೇತ್? ಫೇತ್ ಅಂತ ಹೇಳಿದ್ರೆ ನಿಮ್ಮ ಹ್ಯೂಮನ್ ಸ್ಪಿರಿಟ್ ದೇವರ ವಾಕ್ಯಕ್ಕೆ ರೆಸ್ಪಾನ್ಸ್ ಕೊಡುವುದು. ಎಸ್ ಲಾರ್ಡ್, ಐ ಆಮ್ ಅಗ್ರಿ ವಿತ್ ಯು, ಐ ಆಮ್ ಹೀಲ್ಡ್. ಐ ಥ್ಯಾಂಕ್ ಯು ಲಾರ್ಡ್, ಐ ಆಮ್ ಹೀಲ್ಡ್. ಐ ಆಮ್ ಅಗ್ರಿ ವಿತ್ ಯು. ಹೇಳ್ರಿ, ಐ ಆಮ್ ಅಗ್ರಿ ವಿತ್ ಯು. ಐ ಬಿಲೀವ್ ಯುವರ್ ವರ್ಡ್ ಇಸ್ ಟ್ರೂ. ಹೇಳ್ರಿ, ನಾನು ನಂಬುತ್ತೇನೆ ನಿನ್ನ ವಾಕ್ಯ ಸತ್ಯ ಎಂದು. ಹೇಳ್ರಿ, ನಾನು ನಂಬುತ್ತೇನೆ ನಿನ್ನ ವಾಕ್ಯ ಸತ್ಯವೆಂದು. ನಿನ್ನ ವಾಕ್ಯದೊಟ್ಟಿಗೆ ನಾನು ಎಗ್ರಿ ಆಗುತ್ತೇನೆ. ಹೇಳ್ರಿ, ನನ್ನ ಮೈಂಡ್ ಏನು ಹೇಳ್ತದೆ, ನನ್ನ ಫೀಲಿಂಗ್ಗಳು ಏನು ಹೇಳ್ತವೆ, ನನ್ನ ಭಾವನೆಗಳು ಏನು ಹೇಳ್ತದೆ, ಅದು ನಾನು ಅಲ್ಲ. ಅದನ್ನು ನಾನು ರಿಜೆಕ್ಟ್ ಮಾಡುತ್ತೇನೆ, ಅದನ್ನು ನಾನು ತಿರಸ್ಕರಿಸ್ತೇನೆ. ಹೇಳಿ, ದೇವರ ವಾಕ್ಯವು ನನ್ನ ಕುರಿತಾಗಿ ಏನು ಹೇಳುತ್ತದೋ ಅದನ್ನು ನಾನು ಒಪ್ಪುತ್ತೇನೆ. ಕಮಾಂಡ್ ಡಿಕ್ಲೇರ್ ಮಾಡ್ರಿ, ಹೇಳ್ರಿ, ಒಪ್ಪುತ್ತೇನೆ, ನನಗೆ ಗುಣ ಆಯಿತು.
ಹೇಳಿ, ನಾನು ಗುಣ ಆಗಿದ್ದೇನೆ. ನೀವು ಯಾವಾಗ ನಂಬಿಕೊಂಡು ಡಿಕ್ಲೇರ್ ಮಾಡುತ್ತೀರಿ, ಮಾತಾಡುತ್ತೀರಿ, ನಿಮ್ಮ ಮಾತನ್ನು ನಿಮ್ಮ ಕಿವಿಗಳು ಕೇಳ್ತವೆ, ನಿಮ್ಮ ಮೈಂಡ್ ರಿನ್ಯೂ ಆಗ್ತದೆ, ನಿಮ್ಮ ಪ್ರಾಣ, ನಿಮ್ಮ ಆತ್ಮದ ಸ್ವಾಧೀನ ಬರ್ತದೆ. ರೈಟ್? ಯಾವಾಗ ನಿಮ್ಮ ಆತ್ಮ ಪ್ರಾಣ ಒಂದಾಯಿತು, ಜೀವಕರವಾದ ಹೊಳೆಗಳು ಒಳಗಿಂದ ನಿಮ್ಮ ಶರೀರಕ್ಕೆ ಹರಿಯುತ್ತದೆ, ನಿಮ್ಮ ಬ್ಲಡ್ ಸೆಲ್ಗಳಿಗೆ ಹರಿಯುತ್ತದೆ. ನಿಮಗೆ ಗೊತ್ತಾ ನಿಮ್ಮ ಒಳಗೆ ಎಂತ ಲೈಫ್ ಇದೆ ಅಂತ? ವೆನ್ ಯು ಅಕ್ಸೆಪ್ಟೆಡ್ ಜೀಸಸ್, ಯು ಆರ್ ರಿಸೀವ್ಡ್ ಝೋಯೆ ಲೈಫ್. ದಟ್ಸ್ ಕಾಲ್ಡ್ ಗಾಡ್ ಕೈಂಡ್ ಆಫ್ ಲೈಫ್. ಹ್ಯೂಮನ್ ಲೈಫಿಗೆ ಕರೀತಾರೆ ಗ್ರೀಕಿನಲ್ಲಿ ಸುಖೆ ಅಂತ. ಗಾಡ್ ಕೈಂಡ್ ಆಫ್ ಲೈಫ್, ದೇವರ ಜೀವಕ್ಕೆ ಕರೀತಾರೆ ಝೋಯೆ ಅಂತ. ನಿಮ್ಮಲ್ಲಿ ಸುಖೆ ಇರುವಂಥದ್ದಲ್ಲ. ಬಾರ್ನ್ ಅಗೇನ್ ಆಗುವ ಮುಂಚೆ ನಿಮ್ಮಲ್ಲಿ ಹ್ಯೂಮನ್ ಲೈಫ್ ಇತ್ತು, ದಟ್ ಇಸ್ ಕಾಲ್ಡ್ ಸುಖೆ. ಬಾರ್ನ್ ಅಗೇನ್ ಆದ ನಂತರ, ಯೇಸುವನ್ನು ಅಂಗೀಕಾರ ಮಾಡಿದ ನಂತರ, ಐ ಗಾಟ್ ದ ಲೈಫ್ ಆಫ್ ಗಾಡ್. ಹೇಳ್ರಿ, ನನ್ನಲ್ಲಿ ಝೋಯೆ ಇದೆ. ದಿಸ್ ಈಸ್ ಕಿಲ್ಲಿಂಗ್ ಲೈಫ್. ದಿಸ್ ಈಸ್ ಕಿಲ್ಲಿಂಗ್ ಲೈಫ್. ದಿಸ್ ಈಸ್ ಕಿಲ್ಲಿಂಗ್ ಲೈಫ್. ಕೆಲವೊಮ್ಮೆ ನಿಮಗೆ ಫೀಲ್ ಆಗಲಿಕ್ಕಿಲ್ಲ. ಅಗೇನ್ ಅಂಡ್ ಅಗೇನ್ ಮೆಡಿಟೇಟ್ ದಟ್ ವರ್ಡ್. ಮೆಡಿಟೇಟ್ ಮಾಡ್ರಿ, ಧ್ಯಾನ ಮಾಡ್ರಿ. ಹೇಳ್ರಿ, ಐ ಆಮ್ ಬೋರ್ನ್ ಆಫ್ ಗಾಡ್. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ನಾನು ರೋಗವನ್ನು ನಿರಾಕರಿಸ್ತೇನೆ. ಈ ಟ್ರುತ್ತುಗಳನ್ನು ನಾವು ಬಿಲ್ಡ್ ಮಾಡಬೇಕು. ನಿಮಗೆ ಸ್ವಸ್ಥತೆಯನ್ನು ಕಾಪಾಡುವಂಥದ್ದು ದೇವರ ವಾಕ್ಯ. ಮೇ ಬಿ ನೀನು ಹೀಲಿಂಗ್ ಮೀಟಿಂಗ್ ಹೋಗ್ತಿ, ಆ ಹೀಲಿಂಗ್ ಮೀಟಿಂಗಲ್ಲಿ ಪವಿತ್ರಾತ್ಮನ ವರಗಳು ಆಪರೇಟ್ ಆಗುವಾಗ ಸಡನ್ಲಿ ಜನ ಹೀಲ್ ಆಗ್ತಾರೆ. ಬಟ್ ಅವರ ಹೀಲಿಂಗನ್ನು ಮೇಂಟೈನ್ ಮಾಡಬೇಕಂತ ಹೇಳಿದರೆ ಅವರ ಒಳಗೆ ವಾಕ್ಯ ಬೇಕು. ದೇ ನೀಡ್ ವರ್ಡ್. ವಾಕ್ಯ ಬೇಕು. ನನ್ನ ಮೊನ್ನೆ ಜಾನ್ ಜಿ ಲೇಕ್ ಬಗ್ಗೆ ಮಾತಾಡಿದೆ, ರೈಟ್? ಜಾನ್ ಜಿ ಲೇಕ್ ಆಫ್ರಿಕಕ್ಕೆ ಹೋದಾಗ ಒಂದು ವೈರಸ್ ಬಂತು, ಎಬೋಲಾ. ಈ ವ್ಯಕ್ತಿಗೆ ಗೋರಿ ಮಾಡಿ ಮಾಡಿ ಸಾಕಾಯಿತು. ಪ್ರತಿಯೊಂದು 24 ಗಂಟೆಗೆ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ. 24 ಗಂಟೆಗೆ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ. ಕಡೆಗೆ ದೇವರ ಹತ್ರ ಕೇಳಿದೆ, ಏನು ಮಾಡು? ದೇವರು ಅವನಿಗೆ ರಿವೀಲ್ ಮಾಡಿದ. Romans 8 chapter 2 verse, for the law of the spirit of life in Christ Jesus hath made me free from the law of sin and death. ಪವಿತ್ರಾತ್ಮನಿಂದ ಉಂಟಾದ ಜೀವದ ನಿಯಮವು ಕ್ರಿಸ್ತ ಯೇಸುವಿನ ಮೂಲಕ ಪಾಪ ಮತ್ತು ಮರಣಕ್ಕೆ ಕಾರಣವಾದ ನಿಯಮದಿಂದ ನನ್ನನ್ನು ಬಿಡಿಸ್ತು ಅಂತ ಓದಿರಿ ಅದನ್ನು. For the law of the spirit of life in Christ Jesus has made me free from the law of sin and death. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ಉಂಟಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸ್ತು. ಈ ವ್ಯಕ್ತಿ ಇಷ್ಟು ಮೆಡಿಟೇಟ್ ಮಾಡಿದ ಅಂತ ಹೇಳಿದರೆ, ಈ ವ್ಯಕ್ತಿ ಈ ವಾಕ್ಯವನ್ನು ಪುನಃ ಹೇಳಿದ ಅಂತ ಹೇಳಿದರೆ, law of the spirit of life in Christ Jesus hath made me free from the law of sin and death. Law of the spirit of life in Christ Jesus hath made me free from the law of sin and death. Law of the spirit of life working in my spirit, working in my body, working in my blood cell, working in my brain, working in my kidney, working in my spirit, soul, body. ಅರಿಕೆ ಮಾಡಿದ. ಇಷ್ಟೊಂದು ಮೆಡಿಟೇಟ್ ಮಾಡಿದ ಅಂತ ಹೇಳ್ತಾರೆ. ಅವನ ಒಳಗಿಂದ ಬೋಲ್ಡ್ನೆಸ್ ಸ್ಟಾರ್ ಆಯಿತು. ವ್ಯಾಕ್ಸಿನೇಷನ್ ಹಾಕುವ ಟೀಮ್ ಬರುವಾಗ ಅವನು ಹೇಳಿದ, ನನಗೆ ಅದರ ಅಗತ್ಯ ಇಲ್ಲ. ಅವನು ಹೇಳಿದ, ನನ್ನ ಬಾಡಿಗೆ ವೈರಸ್ ಟಚ್ ಆದರೆ ಅದು ಡೆಡ್ ಆಗ್ತದೆ. ಬೇಕಾದರೆ ನೀವು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡಿರಿ, ಒಂದು ವೈರಸ್ಸನ್ನು ನನ್ನ ಬಾಡಿಯ ಮೇಲೆ ಹಾಕಿರಿ. ಅವರು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡಿದರು. ವೈರಸ್ಸನ್ನು ಬಾಡಿಯ ಮೇಲೆ ಹಾಕಿದ ಕೂಡಲೇ, ಅವನ ಬಾಡಿಗೆ ಟಚ್ ಆದ ಕೂಡಲೇ ಸತ್ತಿತ್ತು. ಈ ರೆವಲೇಷನ್ ಅನ್ನು ಅನೇಕರಿಗೆ ಅವನು ಪ್ರೀಚ್ ಮಾಡಿದ ನಂತರ ಎಷ್ಟೋ ಮಂದಿ ಸಾಯುವವರು ಬದುಕಿದ್ರು. ಪ್ರೈಸ್ ಗಾಡ್, ಬದುಕಿದ್ರು. ಅಮೆರಿಕದಲ್ಲಿ ಒಂದು ಸಿಟಿಯನ್ನು ಅದಕ್ಕೆ ಒಂದು ಡಿಕ್ಲೇರ್ ಮಾಡಿತ್ತು ಗವರ್ಮೆಂಟ್, ಹೆಲ್ತಿಯೆಸ್ಟ್ ಸಿಟಿ ಅಂತ, ಆರೋಗ್ಯದ ಸಿಟಿ ಡಿಕ್ಲೇರ್ ಮಾಡಿತ್ತು.
ಯಾಕಂದರೆ ಈ ವ್ಯಕ್ತಿ ಒಂದೇ ವರ್ಡನ್ನು ಪ್ರೀಚ್ ಮಾಡಿದ, ಹೀಲಿಂಗ್ ರಿವೈವಲ್ ಅಂತ ಅಂದ. ಜಾನ್ ಜಿ ಲೇಕ್ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು, ಗೂಗಲಲ್ಲಿ ನೋಡ್ಬೋದು. ಜಾನ್ ಜಿ ಲೇಕ್ ಹಾಕಿದರೆ ನಿಮಗೆ ಸಿಗ್ತದೆ. ಪ್ರೈಸ್ ಗಾಡ್. ಇದೇ ವ್ಯಕ್ತಿ ಸೇಮ್ ವರ್ಡ್ ದೇವರು ನಮಗೆ ಕೊಟ್ಟಿದ್ದಾನೆ, ನಮ್ಮಲ್ಲಿ ಇದೆ. ನನ್ನ ಹೆಂಡತಿ ಫಸ್ಟ್ ಬರುವಾಗ, ಪ್ರಾರಂಭದಲ್ಲಿ ಬರುವಾಗ ನಾನು ಒಂದೇ ವರ್ಡ್ ಪ್ರೀಚ್ ಮಾಡ್ತಿದ್ದೆ. ಆಕೆ ಕಾಲೇಜಿಗೆ ಹೋಗ್ತಾ ಇದ್ದಳು. ಆಕೆ ಯಾವತ್ತೂ ಅವಳ ಸಮಸ್ಯೆಯನ್ನು ನನ್ನ ಹತ್ರ ಹೇಳಲೇ ಇಲ್ಲ, ಯಾವತ್ತೂ ಹೇಳಲಿಲ್ಲ. ನನಗೆ ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಏನು ಹೇಳಲಿಲ್ಲ. ಒಂದು ಸ್ಪೆಕ್ಸ್ ಇಟ್ಕೊಂಡು ಬರ್ತಿದ್ದಳು. ರೈಟ್. ನಾನು ಯಾವಾಗಲೂ ಪ್ರೀಚ್ ಮಾಡ್ತಾ ಇದ್ದೆ, ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವುದಾದರೆ, ನಿಮ್ಮಲ್ಲಿ ವಾಸ ಮಾಡುವ ಅದೇ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಕ್ಕೆ ಜೀವ ಕೊಡುವನು. ಬಟ್ ಇಫ್ ದ ಸ್ಪಿರಿಟ್ ಆಫ್ ಹಿಮ್ ಹೂ ರೈಸ್ಡ್ ಜೀಸಸ್ ಫ್ರಮ್ ದ ಡೆಡ್ ಡ್ವೆಲ್ಸ್ ಇನ್ ಯು, he who raised Christ from the dead will also give life to your mortal bodies through his spirit who dwells in you. Who dwells in me. Praise God. ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ, ಹೇಳಿ, ನನ್ನಲ್ಲಿ ವಾಸವಾಗಿರುವ, ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬರ ವ್ಯಕ್ತಿಯ ಒಳಗೆ ವಾಸವಾಗಿರುವ ಅದೇ ಆತ್ಮನ ಮೂಲಕ ನಮ್ಮ ಮೃತ್ಯ ದೇಹಗಳಿಗೆ ಜೀವ ಕೊಡುತ್ತಾನೆ. ನಾನು ಹೇಳಿದೆ, ನೀವು ವಾಕ್ಯವನ್ನು ಮಾತಾಡ್ರಿ. ನಿಮ್ಮದು ಏನೇ ಪ್ರಾಬ್ಲಮ್ ಇರ್ಬೋದು, ನನ್ನ ಹತ್ರ ಹೇಳಬೇಕಾಗಿಲ್ಲ. ನೀವು ವಾಕ್ಯವನ್ನು ಮಾತಾಡ್ರಿ. ಯಾಕೆ? ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ಹೇಳ್ರಿ, ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ಹೇಳ್ರಿ, ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ನಾವು ನಮ್ಮ ಒಳಗಿದ್ದ ಆ ಜೀವವನ್ನು ನಾವು ಮಾತಾಡಬೇಕು. ನಾವು ಏನು ಫೀಲ್ ಆಗ್ತದೆ, ಏನು ನೋಡ್ತೇವೆ, ಅದನ್ನು ಮಾತಾಡುವವರಲ್ಲ. ನಮ್ಮ ದೇಹ ನಮ್ಮ ಮಾತನ್ನು ಕೇಳ್ತದೆ. ಯಾಕೆ? ನಾವು ದೇಹ ಅಲ್ಲ, ನಾವು ಆತ್ಮಸ್ವರೂಪಿಯಾಗಿದ್ದೇವೆ. ನಮ್ಮ ದೇಹಕ್ಕೆ ನಾವು ಮಾತಾಡಬೇಕು. ನಾನು ಹೇಳಿದೆ, ನಿಮ್ಮ ಕಣ್ಣುಗಳಿಗೆ ಮಾತಾಡ್ರಿ, ನಿಮ್ಮ ಸ್ಕಿನ್ನಿಗೆ ಮಾತಾಡ್ರಿ, ನಿಮ್ಮ ಹಾರ್ಟಿಗೆ ಮಾತಾಡ್ರಿ, ನಿಮ್ಮ ಕಿಡ್ನಿಗೆ ಮಾತಾಡ್ರಿ, ನಿಮ್ಮ ಯೂಟ್ರಸ್ಗೆ ಮಾತಾಡ್ರಿ, ನಿಮ್ಮ ಡೈಜೆಷನ್ ಸಿಸ್ಟಮ್ಗೆ ಮಾತಾಡ್ರಿ, ನಿಮ್ಮ ಬ್ಲಡ್ ಸೆಲ್ಗಳಿಗೆ ಮಾತಾಡ್ರಿ. ನಿಮ್ಮ ಅಂಗಗಳು ನಿಮ್ಮ ಮಾತನ್ನು ಕೇಳುತ್ತವೆ. ನನ್ನ ಹೆಂಡತಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು, ನನ್ನ ಹತ್ರ ಹೇಳಲಿಲ್ಲ. ಅನೇಕ ವೈದ್ಯರ ಬಳಿಗೆ ಹೋಗಿದ್ದಾರೆ. ಎವ್ರಿ 15 ಡೇಸ್ಗೆ ಒಮ್ಮೆ ಆಕೆಗೆ ಬ್ಲೀಡಿಂಗ್ ಆಗೋದು. ಓಕೆ, ಡಾಕ್ಟರ್ ಸ್ಟೀರಾಯ್ಡ್ ಕೊಟ್ಟಿದ್ರು. ಆನಂತರ ಆಕೆ ಗರ್ಭಕೋಶ ಕೆಳಗೆ ಬಂದಿತ್ತು. 18, 19, 20 ವರ್ಷ ಪ್ರಾಯದಲ್ಲಿ. ಓಕೆ, ಡಾಕ್ಟರ್ ಒಂದಿನ ಕರೆದು ಹೇಳಿದರು, ನಿನಗೆ ಮಕ್ಕಳಾಗುವ ಚಾನ್ಸ್ ಇಲ್ಲ, ನಿನ್ನ ಯೂಟ್ರಸ್ ವೀಕ್ ಇದೆ. ನೆಕ್ಸ್ಟ್ ಫೈಲ್ಸ್ ಪ್ರಾಬ್ಲಮ್ ಏನು ಹೇಳ್ತಿರೋ, ಅದು ಕ್ಯಾನ್ಸರಲ್ಲಿ ಬೀಳುವ ಚಾನ್ಸ್ ಇದೆ, ಎಚ್ಚರಿಕೆ. ಆಕೆ ಮೋಷನ್ ಆಗ್ತಿರ್ಲಿಲ್ಲ, ಬ್ಲೀಡಿಂಗ್ ಹೋಗ್ತಿತ್ತು. ಕೂದಲು ಉದುರುತ್ತಿತ್ತು, ಸ್ಪೆಕ್ಸ್ ಇಡ್ತಾ ಇದ್ದಳು, ದೃಷ್ಟಿ ಎವ್ರಿ ಡೇ ನಂಬರ್ ಚೇಂಜ್ ಆಗ್ತಿತ್ತು. ಯಾವುದು? ವರ್ಷದಲ್ಲಿ 8 years. ಬಟ್ ಒಂದು ದಿನ ಕೂಡ ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ ಏನಂತ ಹೇಳಿಲ್ಲ. ಆಕೆ ಮನೆಗೆ ಹೋಗಿ ವಾಕ್ಯವನ್ನು ಮಾತಾಡ್ತಾ ಇದ್ರು. ದೇಹವೇ ಕೇಳು, ನನ್ನ ಕಣ್ಣುಗಳಿಗೆ ಕೇಳಿ, ನನ್ನ ದೇಹದ ಅಂಗಗಳಿಗೆ ಕೇಳಿ, ನೀವು ನಾರ್ಮಲ್ ಆಗಿ ಕೆಲಸ ಮಾಡಿರಿ. ಯೂಟ್ರಸ್ ಫಂಕ್ಷನ್ ನಾರ್ಮಲ್. ದೇವರು ನಿಮ್ಮನ್ನು ಹೇಗೆ ಸೃಷ್ಟಿ ಮಾಡಿದಾನೋ ಆ ರೀತಿಯಾಗಿ ನೀವು ಕೆಲಸ ಮಾಡಿರಿ. ಬೆಟರ್ 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 ಆದಳು. ಎವ್ರಿಥಿಂಗ್ ನಾರ್ಮಲ್. ಪ್ಲೀಸ್ ಗಾಡ್. ಎಲ್ಲ ನಾರ್ಮಲ್ ಆದ ಮೇಲೆ ನನ್ನ ಹತ್ರ ಬಂದು ಟೆಸ್ಟ್ ಮನೆ ಕೊಡ್ತಾ ಇದ್ದಾರೆ. ಮೊದಲು ಕೊಡಲಿಲ್ಲ, ಅವರ ತಾಯಿ ಕೊಟ್ಟರು, ನನ್ನ ಹತ್ರ ಹೇಳಲಿಲ್ಲ. ಪ್ರೈಸ್ ಗಾಡ್. ಸ್ಪೆಕ್ಸ್ ಇಡ್ತಾ ಇದ್ದಳು,
ನಾನು ಹೇಳಿದ್ದೆ ನಿಮ್ಮ ಕಣ್ಣುಗಳಿಗೆ ನೀವು ಮಾತಾಡ್ರಿ ಅಂತ. ಒಂದು ದಿನ BCA ಎಕ್ಸಾಮ್ ಫೈನಲ್ ಬೋರ್ಡಲ್ಲಿ ಹಾಕ್ತಾರೆ, ಪ್ರೊಜೆಕ್ಟರಲ್ಲಿ ಸ್ಪೆಕ್ಸ್ ಕೊಂಡು ಹೋಗ್ಲಿಕ್ಕೆ ಮರೆತಿದ್ದಾಳೆ. ಆಗೊಂದು ವಾಯ್ಸ್ ಕೇಳಿದ್ದು, ಮಾತಾಡು ನಿನ್ನ ಕಣ್ಣುಗಳಿಗೆ ಅಂತ. ಯೇಸುವಿನ ನಾಮದಲ್ಲಿ ಕಣ್ಣುಗಳು ದೇವರು ಸೃಷ್ಟಿಸಿದ ಮೇರೆಗೆ ನಾರ್ಮಲ್ ಆಗಿ ನೋಡಿರಿ. ಓಕೆ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪದೊಳಗಿಂದ ಕುರುಡುತನದಿಂದ ನನಗೆ ಬಿಡುಗಡೆ ಆಗಿದೆ ನೋಡ್ರಿ. ಸಡನ್ಲಿ ಬೋರ್ಡ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಅವತ್ತಿಂದ ಸ್ಪೆಕ್ಸ್ ಇಲ್ಲ. 15 years ಆಯಿತು. ಇದೆಲ್ಲ ಆದದ್ದು ಸೇಮ್ ವರ್ಡ್. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವುದಾದರೆ, ನಿಮ್ಮಲ್ಲಿ ವಾಸ ಮಾಡುವ ಅದೇ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳಿಗೆ ಜೀವ ಕೊಡುತ್ತಾನೆ. ಜೀವ ಕೊಡುತ್ತಾನೆ. ನಿಮ್ಮ ಅಂಗಗಳಲ್ಲಿ ದೇವರ ಜೀವ ಹರಿತದೆ. ಡೋಂಟ್ ಸ್ಪೀಕ್, ಅಯ್ಯೋ ನನಗೆ ಏನೋ ಆಗ್ತಾ ಇದೆ, ಏನೋ ಎಳೀತಾ ಇದೆ, ಅದು ಮಾತಾಡಬೇಡ್ರಿ. ಹೇಳ್ರಿ, ಐ ಆಮ್ ಸ್ಟ್ರಾಂಗ್. ಅಯ್ಯೋ ನಾನು ವೀಕ್, ಐ ಆಮ್ ಸೋ ವೀಕ್. ನೋ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ಪ್ರೈಸ್ ಗಾಡ್. ಎಲ್ಲ ದೇಹದ ಅಂಗಗಳು ನಾರ್ಮಲ್ ಆಗಲಿಕ್ಕೆ ಆವತ್ತಿನಿಂದ ಇವತ್ತಿನಿಂದ ನೋ ಸಿಕ್ನೆಸ್. ಪ್ರೈಸ್ ಗಾಡ್. ಏನಾದರೂ ಸಿಂಪ್ಟಮ್ಸ್ ಬಂದರೆ ಎಲ್ಲವನ್ನು ಬಿಡ್ತಾರೆ, ಮೊದಲು ಮೆಡಿಟೇಷನ್ಗೆ ಕೂತ್ಕೊಳ್ತಾರೆ, ಎಲ್ಲ ಸರಿಯಾಗಿ ಬರ್ತಾರೆ. ನಮ್ಮ ಶನ್ನು ಇದ್ದಾನೆ, ಶನ್ನಿಗೆ ಒಂದು ದಿನ ಕೂಡ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಲಿಲ್ಲ. ಶಾಯನ್ ಮೊನ್ನೆ ಕೃಪಣ್ಣ ಬಂದಿದ್ರು, ಅವನು ಒಳಗಿದ್ದ, ನನಗೆ ಗೊತ್ತಿಲ್ಲ ಅವನು ಏನು ಮಾಡ್ತಾ ಇದ್ದಾನೆ ಒಳಗೆ ಅಂತ. ಒಳಗೆ ಏನು ಮಾಡ್ತಾ ಇದ್ದಂದರೆ ಅವನಿಗೆ ಸಿಂಪ್ಟಮ್ಸ್ ಬರ್ತಾ ಇದೆ, ಜ್ವರದ್ದು. ಒಳಗೆ ಮೆಡಿಟೇಷನ್ ಮಾಡಿ ಕೂತ್ಕೊಂಡು ಸಂಜೆ ಕರೆಕ್ಟಾಗಿ ಹೊರಗೆ ಬಂದಾನೆ. ನನ್ನ ಹತ್ರ ಹೇಳಲೇ ಇಲ್ಲ, ಇಷ್ಟರವರೆಗೆ ಹೇಳಲಿಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡುವಂತ, ಸಿಕ್ನೆಸ್ಗೋಸ್ಕರ. ಶಾಯನ್ ಒಂದು ದಿನ ಹೇಳಲಿಲ್ಲ. ನನಗೆ ಗೊತ್ತೇ ಇರುವುದಿಲ್ಲ ಯಾವಾಗ ಸರಿ ಬರ್ತದೆ, ಯಾವಾಗ ಸರಿ ಆಗ್ತಾನಂತ. ಸಿಂಪ್ಟಮ್ ಬಂದಾಗ ಹೊರಗೆ ಬರೋದಿಲ್ಲ, ಒಳಗೆ ಕೂತ್ಕೊಳ್ತಾನೆ, ಮೆಡಿಟೇಟ್ ಮಾಡ್ತಾನೆ, ಹೊರಗೆ ದುಡಿ ಹೊರಗೆ ಬರ್ತಾನೆ. ಸಿ, ದೇವರ ಮಕ್ಕಳು ದೇವರ ವಾಕ್ಯವನ್ನು ಆಕ್ಟ್ ಮಾಡಿ ರಿಸಲ್ಟ್ ನೋಡುವಾಗ ಸಂತೋಷ ಆಗ್ತದೆ. ಪ್ರೈಸ್ ಗಾಡ್. ದೇವರ ವಾಕ್ಯ ಪ್ರತಿಯೊಬ್ಬರಲ್ಲಿ ಕೆಲಸ ಮಾಡುತ್ತದೆ. ನಂಬುವವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಹೇಳ್ರಿ, ನಂಬುವವರಾದ ನಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಕಮ ಹೇಳ್ರಿ, ಬಲವಾಗಿ ಕೆಲಸ ಮಾಡುತ್ತದೆ. ಅಥವಾ ನೀವು ವಾಕ್ಯ ಮೆಡಿಟೇಟ್ ಮಾಡೋದನ್ನು ಬಿಟ್ಟು ಬೇರೆ ಏನು ಮಾಡಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ. ಯು ಮಸ್ಟ್ ಮೆಡಿಟೇಟ್ ಗಾಡ್ಸ್ ವರ್ಡ್. ಅದು ನಮ್ಮದಲ್ಲವ ನಿಮ್ಮದಲ್ಲ, ಅದು ಅಲ್ಲ. ನಿನಗೆ ಎಲ್ಲಿ ಹೋದ್ರೂ ವಾಕ್ಯ ಬೇಕು. ಯು ನೀಡ್ ವರ್ಡ್. ಹೇಳ್ರಿ, ವಾಕ್ಯ ಬೇಕು. ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ, ಅದು ನಿಮಗೆ ರಿಸಲ್ಟ್ ಕೊಡ್ತದೆ. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಮೊದಲು ನಿಮಗೆ ಈ ಕಾನ್ಷಿಯಸ್ ಇರಬೇಕು, ಐ ಆಮ್ ಎ ಸ್ಪಿರಿಟ್ ಅಂತ. ನಿಮ್ಮಲ್ಲಿ ಆ ಕಾನ್ಷಿಯಸ್ ಬಿಲ್ಡ್ ಆಗಬೇಕು. ಐ ಆಮ್ ನಾಟ್ ಎ ಬಾಡಿ, ಐ ಆಮ್ ನಾಟ್ ಎ ಸೋಲ್, ಐ ಹ್ಯಾವ್ ಎ ಸೋಲ್, ಐ ಹ್ಯಾವ್ ಎ ಮೈಂಡ್, ಐ ಹ್ಯಾವ್ ಎ ಹ್ಯಾಂಡ್, ಐ ಕ್ಯಾನ್ ಕಂಟ್ರೋಲ್ ಮೈ ಹ್ಯಾಂಡ್, ಐ ಕ್ಯಾನ್ ಕಂಟ್ರೋಲ್ ಮೈ ಮೈಂಡ್. ಅಷ್ಟೇ, ನನ್ನ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನೋ, ಯು ಕ್ಯಾನ್. ಆಗ್ತದೆ. ಐ ಕ್ಯಾನ್ ಕಂಟ್ರೋಲ್ ಮೈ ಹ್ಯಾಂಡ್, ರೈಟ್? ಐ ಕ್ಯಾನ್ ಕಂಟ್ರೋಲ್ ಮೈ ಮೈಂಡ್. ಯಾಕೆ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ? ಯಾಕೆ ಆಗೋದಿಲ್ಲ ಅಂದರೆ ನಿಮ್ಮ ಬೋರ್ನಗೆನಾದ ಒಳಗಿನವನು ಮಲಗಿಬಿಟ್ಟಿದ್ದಾನೆ, ವೀಕ್ ಆಗಿಬಿಟ್ಟಿದ್ದಾನೆ. ಯಾಕೆ? ಅವನಿಗೆ ಸರಿಯಾದ ವಾಕ್ಯದ ಫೀಡಿಂಗ್ ಕೊಡಲಿಲ್ಲ. ಖಾಲಿ ಲೋಗೋಸ್ ಕೇಳಿದ್ದು, ಕತೆ ಕೇಳಿದ್ದು ಅಷ್ಟೇ. ಒಂದಾನೊಂದು ಕಾಲದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮ್ ಬೀದಿಯಲ್ಲಿ ಚಲಿಸ್ತಾ ಇದ್ದನು. ಆವಾಗ ನಮಗೇನು ಸಿಗ್ತದೆ ಆಗ ಚಲಿಸ್ತಾರಿಂದ. ಈಗೇನು ಮಾಡ್ತಾ ಇದ್ದಾನೆ ಅದು ಮುಖ್ಯ. ಈಗ ಯೇಸು ಕ್ರಿಸ್ತನ್ ನಿನ್ನೆ, ಇವತ್ತು, ನಾಳೆ ಆತನು ಏಕ ರೀತಿಯಾಗಿದ್ದಾನೆ. ರೈಟ್? ಬೈಬಲ್ ಹೇಳ್ತದೆ, ನಮ್ಮ ಸಭಾ ನಾಯಕರ ಅವರ ನಂಬಿಕೆಯನ್ನು ಅನುಸರಿಸಿರಿ ಅಂತ ಹೇಳ್ತದೆ. ಇದೇ ಓದಿದ್ದೀರಾ? ಓದಿ. Hebrews 13 chapter 6 verse.
ಇಬ್ರಿಯರಿಗೆ ಬರದ. ಓಕೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯ ನನಗೆ ಏನು ಮಾಡೋನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಹೇಳ್ರಿ, ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕನು ಜ್ಞಾಪಕ ಮಾಡಿಕೊಳ್ಳ್ರಿ. ಇಲ್ಲಿ ಒಂದು, ಅದರಿಂದ ಕರ್ತನು ನನಗೆ ಸಹಾಯಕನು, ನಾನು ಭಯಪಡೇನು, ಮನುಷ್ಯ ನನಗೆ ಏನು ಮಾಡೋನು ಎಂದು ನಾನು ಹೇಳುವೆನು. ಹೇಳ್ರಿ, ಹೇಳುವೆನು. ದೇವರೇನು ಹೇಳಿದ್ದಾನೆ 5ನೇ ವಚನದಲ್ಲಿ? 13:5, ದ್ರವ್ಯಾಶೀಲದವರಾಗಿರಿ, ನಿಮಗಿರುವುದುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹೇಳ್ರಿ, ದೇವರು ಹೇಳಿದ್ದಾನೆ. ದೇವರು ತುಂಬ ಹೇಳಿದ್ದಾನೆ. ನೀನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನಿನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು ಎಂದು ಹೇಳಿದ್ದಾನೆ. ರೈಟ್, ಹೇಳಿದ್ದಾನೆ. ಹೇಳ್ರಿ, ಹೇಳಿದ್ದಾನೆ. ಹೇಳಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನೀನು ಎಲ್ಲವನ್ನು ಮಾಡಲು ಶಕ್ತನು ಎಂದು ದೇವರು ಹೇಳಿದ್ದಾನೆ. ನಮ್ಮ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು ಎಂದು ಹೇಳಿದ್ದಾನೆ. ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆಂದು ಹೇಳಿದ್ದಾನೆ. ಅನೇಕ ಸಂಗತಿ ಹೇಳಿದ್ದಾನೆ. ರೈಟ್, ಇಲ್ಲಿ ಹೇಳ್ತಾನೆ ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಅದು ದೇವರ ಪಾರ್ಟ್. ವಾಟ್ ಈಸ್ ಮೈ ಪಾರ್ಟ್? ಆದದರಿಂದ, ಎಲ್ಲರೂ ಹೇಳ್ರಿ, ಆದದರಿಂದ. ಹೇಳ್ರಿ, ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯ ನನಗೆ ಏನು ಮಾಡೋನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಕಮಾನ್, ಹೇಳಬಲ್ಲೆವು. ನಾವು ಆರೋಗ್ಯವಂತರೆಂದು ಹೇಳಬಲ್ಲೆವು. ಜಯಶಾಲಿಗಳಿಗಿಂತ ಜಯಶಾಲಿ ಎಂದು ಹೇಳುವರಾಗಿದ್ದೇವೆ. ಅರಿಕೆ ಅಂತ ಹೇಳಿದ್ರೆ ದೇವರು ಹೇಳಿದ್ದನ್ನು ನಂಬಿ ನೀನು ರಿಪೀಟ್ ಮಾಡು. ಹಲೋ, ಅರ್ಥ ಆಗ್ತಾ ಇದೆಯಾ? ದೇವರು ಹೇಳಿದ್ದನ್ನು ನೀನು ಪುನಃ ರಿಪೀಟ್ ಮಾಡುವುದು. ಸೇಯಿಂಗ್ ದ ಸೇಮ್ ಥಿಂಗ್. ಓಕೆ, ಇಲ್ಲಿ ಹೇಳ್ತದೆ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ನೆಕ್ಸ್ಟ್, ಅವರು ಯಾವ ರೀತಿಯಿಂದ ನಡಕೊಂಡು ಪ್ರಾಣ ಬಿಟ್ಟರು, ಅಂದರೆ ಲೋಕವನ್ನು ಬಿಟ್ಟರು, ಅವರ ಪಾರ್ಟ್ ಮುಗಿಯಿತು. ಆಲೋಚಿಸಿರಿ. ಕಮನ್, ಹೇಳ್ರಿ, ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಹಾಗಾದರೆ ಆ ವಾಕ್ಯ ಅವರಲ್ಲಿ ಕೆಲಸ ಮಾಡುವುದಾದರೆ ನಿಮ್ಮಲ್ಲಿ ಕೆಲಸ ಮಾಡುತ್ತದೆ. ನನ್ನಲ್ಲಿ ಕೆಲಸ ಮಾಡುವುದಾದರೆ ಅದು ನಿಮ್ಮಲ್ಲಿ ಕೂಡ ಕೆಲಸ ಮಾಡುತ್ತದೆ. ರೈಟ್, ಬೈಬಲ್ ಹೇಳುತ್ತೆ ನೀವು ಅವರ ನಂಬಿಕೆಯನ್ನು ಅನುಸರಿಸಿರಿ. ಅವರಿಗೆ 2 ಬತ್ತಿ ಹೊತ್ತಿಸ್ತಾ ಕೂತ್ಕೊಳ್ಬೇಡ್ರಿ, ನನಗೆ ಪ್ರಾರ್ಥನೆ ಮಾಡಿ ಕಳಿಸುವಂತ. ನೋ, ಫಾಲೋ ದೇರ್ ಫೇತ್. ಕಮನ್, ಹೇಳ್ರಿ, ಫಾಲೋ ದೇರ್ ಫೇತ್. ಅವರ ನಂಬಿಕೆಯನ್ನು ಅನುಸರಿಸಿರಿ. ನೆಕ್ಸ್ಟ್, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ, ಅಂದರೆ ಅವರೊಟ್ಟಿಗಿದ್ದ ಹಾಗೆ ಈ ಹೊತ್ತು, ಹೇಳ್ರಿ, ಈಗ ಕೂಡ. ಕಮನ್, ಹೇಳ್ರಿ, ಈಗ ಕೂಡ ನಿರಂತರವು ಹಾಗೇ ಇರುವನು. ಅವರು ಹೋಗ್ಬೋದು, ಯೇಸು ಇದ್ದಾನೆ, ನಾವಿದ್ದೇವೆ. ಈಗ ದಿಸ್ ಇಸ್ ಅವರ್ ಟೈಮ್. ಅವರದ್ದು ಮಾಡಿ ಮುಗಿಸಿದರು, ಈಗ ನಮ್ಮ ಟೈಮ್. ಕಮನ್, ಹೇಳ್ರಿ, ಅವರು ಮಾಡಿ ಮುಗಿಸಿದರು, ಈಗ ಅವರ ಟೈಮ್ ಅಲ್ಲ, ನಮ್ಮ ಸಮಯ. ಹೇಳ್ರಿ, ದಿಸ್ ಈಸ್ ಮೈ ಟೈಮ್. ಕಮನ್, ಡಿಕ್ಲೇರ್. ಹೇಳ್ರಿ, ದಿಸ್ ಈಸ್ ಮೈ ಟೈಮ್. ಹೇಳ್ರಿ, ದಿಸ್ ಈಸ್ ಮೈ ಟೈಮ್. ಇದು ನನ್ನ ಸಮಯ. ಹೇಳ್ರಿ, ಇದು ನನ್ನ ಸಮಯ. ಕಮನ್, ಚಿಕ್ಕ ಮಕ್ಕಳು ಹೇಳ್ರಿ, ಇದು ನಮ್ಮ ಸಮಯ. ಅವರ ಫೇತ್ ಅನ್ನು ಫಾಲೋ ಮಾಡ್ರಿ. ಅವರೊಟ್ಟಿಗಿದ್ದ ಯೇಸು ನಮ್ಮ ಒಟ್ಟಿಗೆ ಇದ್ದಾನೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂದು ತಾನೇ ಹೇಳಿದ್ದಾನೆ. ಆದ್ದರಿಂದ ಈಗ ನಾವು ಧೈರ್ಯವಾಗಿ ಹೇಳುವುದು, ದೇವರು ನಮ್ಮ ಸಂಗಡ ಇದ್ದಾರೆ, ನಮ್ಮನ್ನು ಎದುರಿಸೋರು ಯಾರು? ಅವರು ಅವರ ಜನರೇಷನ್ ಅಲ್ಲಿ ತಮ್ಮ ದೇವರ ಉದ್ದೇಶವನ್ನು ಮಾಡಿ ಮುಗಿಸಿದರು. ಈಗ ನಾವು ಈ ಜನರೇಷನ್ ಅಲ್ಲಿ ಇದ್ದೇವೆ. ಅವರ ಸಮಯ ಮುಗಿಯಿತು, ಅವರು ಹೋದರು. ಬಟ್ ಯೇಸು ಇದ್ದಾನೆ, ಯೇಸು ಇದ್ದಾನೆ. ಯಾವ ಯೇಸು ಪೇತ್ರನೊಟ್ಟಿಗಿದ್ದವೋ, ಯಾವ ಯೇಸು ಪೌಲನೊಟ್ಟಿಗಿದ್ದವೋ, ಯಾವ ಯೇಸು ಮಾರ್ಟಿನ್ ಲೂಥರ್ನೊಟ್ಟಿಗಿದ್ದವೋ, ಅದೇ ಯೇಸು ಇವತ್ತು ನಿಮ್ಮ ಒಟ್ಟಿಗಿದ್ದಾನೆ. ಅವನು ಬದಲಾಗಲಿಲ್ಲ. ಮನುಷ್ಯರ ಆಲೋಚನೆ ಬದಲಾಗಬಹುದು,
ಬಟ್ ಯೇಸು ಬದಲಾಗಲಿಲ್ಲ. ಈ ಕಾಲ ಕೂಡ ಬದಲಾಗಲಿಲ್ಲ. ಕೃಪಾ ಕಾಲ ಬದಲಾಗಲಿಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನದ ದಿನದಿಂದ ಕ್ರಿಸ್ತನ ಎರಡನೇ ರಹಸ್ಯ ಬರೋಣದವರೆಗೆ ಅದಕ್ಕೆ ಕೃಪಾ ಕಾಲ ಅಂತ ಕರೀತಾರೆ, ರಕ್ಷಣೆಯ ಕಾಲ ಅಂತ ಕರೀತಾರೆ, ಸಭೆಯ ಕಾಲ ಅಂತ ಕರೀತಾರೆ. ಆ ಕಾಲ ಬದಲಾಗಲಿಲ್ಲ. ರೈಟ್? ಆದ್ದರಿಂದ ದೇವರ ವಚನ ಕೂಡ ಬದಲಾಗಲಿಲ್ಲ. ಆತನು ಬದಲಾಗಲಿಲ್ಲ, ಆತನ ವಚನ ಬದಲಾಗಲಿಲ್ಲ. ಆತನು ಅವರ ಸಂಗಡ ಕೆಲಸ ಮಾಡಿದ ಹಾಗೆ ನಿಮ್ಮ ಸಂಗಡ ಕೂಡ ಕೆಲಸ ಮಾಡುತ್ತಾನೆ. ಆದ್ದರಿಂದ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಊಹೆಯಲ್ಲಿ ಬದುಕುವುದನ್ನು ಬಿಡ್ರಿ, ನಂಬಿಕೆಯಲ್ಲಿ ಬದುಕಿರಿ. ಬೈಬಲ್ ಹೇಳುವುದಿಲ್ಲ ನನ್ನವನಾಗಿರುವ ನೀತಿವಂತನು ಊಹಾಪೋಹಗಳಲ್ಲಿ ಬದುಕುತ್ತಾನಂತ ಹೇಳಿಲ್ಲ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಓದಿದ್ದೀರಾ? ಓದಿ. ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 38ನೇ ವಚನ, 7, 37, 38. 38 ಓದಿರಿ ಎಲ್ಲರೂ. ಆದರೆ ನನ್ನವನಾಗಿರುವ ನೀತಿವಂತನು ಪಾಪಿ ಅಲ್ಲ. ಯಾರು ನೀತಿವಂತರು? ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಅವನ ನೀತಿವಂತ. ಓಕೆ. ಆದರೆ ನನ್ನವನಾಗಿರುವ ನೀತಿವಂತನು ಹೇಗೆ ಬದುಕುತ್ತಾನೆ? ಭಾವನೆಗಳಲ್ಲೇ ಬದುಕುತ್ತಾನೆ, ಇಮೋಷನ್ಗಳಲ್ಲೇ ಬದುಕುತ್ತಾನೆ, ಮೂಡಲ್ಲಿ ಬದುಕುತ್ತಾನೆ. ಹಲೋ ಹೇಳ್ರಿ, ನಾವು ಮೂಡಲ್ಲಿ ಬದುಕುವವರಲ್ಲ, ನಾವು ಭಾವನೆಗಳಲ್ಲಿ ಬದುಕುವವರಲ್ಲ, ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ. ಕಮ ಹೇಳಿ, ನಂಬಿಕೆಯಲ್ಲೇ ಬದುಕುತ್ತಾನೆ. ಹೇಳಿ, ನಂಬಿಕೆಯಲ್ಲೇ ಬದುಕುತ್ತಾನೆ. ಓಕೆ. ಬೈಬಲ್ ಹೇಳುತ್ತೆ, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ದೇವರನ್ನು ಸಂತೋಷಪಡಿಸುವಂಥ ಒಂದೇ ಒಂದು ಸಂಗತಿ, ದಟ್ ಈಸ್ ಯುವರ್ ಫೇತ್. ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ, ದೇವರನ್ನು ಸಂತೋಷಪಡಿಸಲಿಕ್ಕೆ ಆಗುವುದಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಅಂತ ವಾಕ್ಯ ಹೇಳ್ತದೆ. ದೇವರೊಟ್ಟಿಗೆ ನೀವು ಕಮ್ಯುನಿಕೇಟ್ ಮಾಡಬೇಕಂತ ಹೇಳಿದ್ರೆ ಯು ನೀಡ್ ಫೇತ್. ಫೇತ್ ಇಸ್ ಇನ್ ವಾಟ್? ರಿಟನ್ ವರ್ಡ್ ಆಫ್ ಗಾಡ್. ಕತೆಗಳ ಮೇಲೆಲ್ಲ, ಸ್ಟೋರಿಗಳ ಮೇಲೆಲ್ಲ, ಅಜ್ಜಿ ಕತೆಗಳ ಮೇಲೆಲ್ಲ, ದೇವರ ವಾಕ್ಯದ ಮೇಲೆ ನಿಮ್ಮ ನಂಬಿಕೆ. ಡಾಕ್ಟರ್ ರಿಪೋರ್ಟ್ ಕೊಡುವ ಮುಂಚೆ ನಿಮ್ಮ ಹತ್ರ ಒಂದು ರಿಪೋರ್ಟ್ ಇರಬೇಕು. ಐ ಆಮ್ ಹೀಲ್ಡ್. ಡಾಕ್ಟರ್ ರಿಪೋರ್ಟ್ ನಾಳೆ ಚೇಂಜ್ ಆಗ್ಬೋದು, ದೇವರ ರಿಪೋರ್ಟ್ ಅದು ನಿರಂತರ ಒಂದೇ ರೀತಿ ಇರ್ತದೆ. ಹಲೋ, ನೀವು ಫುಲ್ಲು ಖುಷಿ ಆಗೋದು ಯಾವಾಗ ಅಂತ ಹೇಳಿದ್ರೆ ಡಾಕ್ಟರ್ ರಿಪೋರ್ಟ್ ಕೊಟ್ಟಾಗ ಖುಷಿ. ನೋ, ಡಾಕ್ಟರ್ ರಿಪೋರ್ಟ್ ಕೊಡದಿದ್ದ ಸಂದರ್ಭದಲ್ಲಿಯೂ ಆತನ ವಾಕ್ಯವನ್ನು ಹಗಲಿರುಳು ಆನಂದ ಪಡುವರಾಗಿ ಧ್ಯಾನ ಮಾಡ್ರಿ. ಇದ್ದೀರಾ? ಇಲ್ಲಿ ಕೇಳ್ತಾ ಇದ್ದೀರಾ? ಡಾಕ್ಟರ್ ರಿಪೋರ್ಟ್ ಕೊಟ್ಟ, ಕೆಲವೊಂದು ರಿಪೋರ್ಟ್ ಕೊಡುವುದಿಲ್ಲ ಅವರು. ಹಾಗೇನು ಮಾಡ್ತೀರಿ? ಹಲೋ, ಏನು ಮಾಡ್ತೀರಿ? ಬಟ್ ದೇವರ ರಿಪೋರ್ಟ್ ಫೈನಲ್. ಸುಮಾರು 25 ವರ್ಷಗಳ ಹಿಂದೆ ನಾನೊಂದು ಮೀಟಿಂಗ್ಗೆ ಹೋಗಿದ್ದೆ. ಸೇವಕರಾದ ರಾಂಬಾಬು ಅವರು ಬಳ್ಳಾರಿಯಲ್ಲಿ ಮೀಟಿಂಗ್ ಇಟ್ಟಿದ್ರು. ಅಲ್ಲೊಬ್ಬ ದೇವ ಸೇವಕ ಬಂದಿದ್ದ. ಪ್ರೈಸ್ ಗಾಡ್. ಆ ಸೇವಕ ಸುಮಾರು 21 ವರ್ಷ ಪ್ರಾಯದಲ್ಲಿ ಅಲ್ಲಿ ಅಮೆರಿಕದಲ್ಲಿ ಅವರಿಗೆ ಆರ್ಮಿಗೆ ಹೋಗಬೇಕು. 18 ವರ್ಷ ಆಗುವಾಗ ಜಾಯಿನ್ ಆಗಲೇಬೇಕು. ಅಲ್ಲಿ ಆರ್ಮಿಯಲ್ಲಿ ಅವನಿರುವಾಗ ಒಂದು ಗನ್ ಬ್ಲಾಸ್ಟ್ ಆಗಿ ಅವನ ಕಿವಿ ಡ್ಯಾಮೇಜ್ ಆಯಿತು. ಹಿ ವಾಸ್ ಎ ಬಿಲೀವರ್. ಓಕೆ. ಕಿವಿ ಯಾವಾಗಲೂ ಗುರ್ರಾಗೋದು, ಶಬ್ದ ಬರೋದು ಕಿವಿಯಲ್ಲಿ ಯಾವಾಗ. ಆತನು ಆರಲ್ ರಾಬರ್ಟ್ಸ್ನ ಮೀಟಿಂಗ್ಗೆ ಹೋದ. ಹೀಲಿಂಗ್ ರಿವೈವಲ್ ಆಗ ನಡೀತಾ ಇದ್ದು. ಎಷ್ಟು ಮಂದಿ ಗೊತ್ತಿ ಆರಲ್ ರಾಬರ್ಟ್ಸ್? ಕೇಳಿದ್ದೀರಾ? ಆರಲ್ ರಾಬರ್ಟ್ಸ್ ಎಂಥ ಹೀಲಿಂಗ್ ರಿವೈವಲ್ ತಂದ ಅಂತ ಹೇಳಿದರೆ,
ಬಂದವರೆಲ್ಲರೂ ಹೀಲಾಗು. ರೈಟ್? ಹೀಗೆ 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 ಇದ್ದವರೆಲ್ಲ ಎಲ್ಲ ಕರೆಕ್ಟ್. ಒಂದಿನ ಎಲ್ಲರಿಗೆ ಹೀಲಿಂಗ್ ಪ್ರೇಯರ್ ಮಾಡುವಾಗ ಒಂದು ದಿನ ಆರೋನ್ ರಾಬರ್ಟ್ಸ್ನ ಹತ್ತಿರ ಒಬ್ಬ ಸ್ತ್ರೀ ಬಂದಳು. ಆಕೆಯ ಮಗಳು ಏನಾಗಿದ್ದಾಳೆಂದರೆ ಪೋಲಿಯೋ, ನಡೀಲಿಕ್ಕೆ ಆಗುವುದಿಲ್ಲ. ಇವನಿಗೆ ಪ್ರೇಯರ್ ಮಾಡಿ ಮಾಡಿ ಟಯರ್ಡ್ ಆಗಿ ಹೋಯಿತು ಬಾಡಿಗೆ. ಕಡೆಗೆ ಲಾಸ್ಟ್ ಸ್ತ್ರೀ ಒಂದು ಓಡಿ ಬರುವಾಗ ಆರೋನ್ ರಾಬರ್ಟ್ಸ್ ಹೇಳಿದ, ಐ ಆಮ್ ಸೋ ಟಯರ್ಡ್, ನನಗೆ ಟಯರ್ಡ್ ಆಗಿದೆ, ಈಗ ನನ್ನ ಹತ್ರ ಜಸ್ಟ್ ನಿನಗೋಸ್ಕರ ಫೇತ್ ಯೂಸ್ ಮಾಡಲಿಕ್ಕೆ ಕೂಡ ನನ್ನ ಹತ್ರ ಇದು ಇಲ್ಲ. ಆ ಸ್ತ್ರೀ ಹೇಳಿದಳು, ಸರ್ ನೀವು ನಂಬೋದು ಬೇಡ, ಐ ವಿಲ್ ಬಿಲೀವ್, ಜಸ್ಟ್ ಯು ಲೇ ಯುವರ್ ಹ್ಯಾಂಡ್ ಅಪಾನ್ ಮೈ ಡಾಟರ್. ಇಮಿಡಿಯೇಟ್ಲಿ ಅವರ ಕೈ ಇಟ್ಟಾಗ ಅವರು ಹೀಲಾದಳು, ನಡೆದಳು. ಓಕೆ, ಆ ಮೀಟಿಂಗ್ಗೆ ಹೋದರು. ಅಲ್ಲಿ ಕೂಡ ಕಿವಿ ಗುರ್ರಾಗೋದು ನಿಲ್ಲಿಲ್ಲ. ಇನ್ನೊಬ್ಬ ದೇವ ಸೇವಕ ಇದ್ದ, ಟಿ ಎಲ್ ಹಸ್ಬನ್ ಅಂತ. ಟಿ ಎಲ್ ಹಸ್ಬನ್ ಇಂಥ ಸೇವಕ ಅಂತ ಹೇಳಿದ್ರೆ, ಒಂದು ಮೀಟಿಂಗಲ್ಲಿ 100 ಕಿವುಡರ್ ಇದ್ದರು. ಇನ್ಸ್ಟೆಂಟ್ಲಿ 93 ಕಿವುಡರ ಕಿವಿ ಓಪನ್. ಆ ಒಂದು ರಲ್ಮಲ್ಲಿ ಮೂವ್ ಆಗ್ತಿದ್ದ ವ್ಯಕ್ತಿ ಅಲ್ಲಿ ಹೋದರು. ಈ ವ್ಯಕ್ತಿ ಅಲ್ಲಿ ಕೂಡ ಸರಿ ಆಗಲಿಲ್ಲ. ಕಡೆಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಆಗಿದೆ, ಮದುವೆ ಸಹ ಆಗಿದೆ ಅವನದ್ದು, 21-22 ವರ್ಷ ಪ್ರಾಯ. ಹೆಂಡತಿಗೆ ಹೇಳಿದರು, ನಾನು ಕಿವುಡ, ನನಗೆ ಕೇಳುವುದಿಲ್ಲ ಅಂತ ಹೇಳಿದರು. ಆಸೆ ಬಿಟ್ಟರು, ಸರಿಯಾಗುವುದೆಲ್ಲ. ಕಡೆಗೆ ಅವನೊಂದು ವಾಯ್ಸ್ ಕೇಳಿತ್ತು, ಒಂದು ಸ್ವರ ಕೇಳಿತ್ತು, ನಮ್ಮ ಮಧ್ಯದಲ್ಲಿ ಒಬ್ಬನು ಸುಳ್ಳುಗಾರನಿದ್ದಾನೆ ಅಂತ. ಅವನಿಗೆ ಅರ್ಥ ಆಗಿಲ್ಲ. ಪುನಃ ಒಂದು ಸ್ಮಾಲ್ ವಾಯ್ಸ್ ಕೇಳಿತ್ತು, ನನ್ನ ಮತ್ತು ನಿನ್ನ ಮಧ್ಯದಲ್ಲಿ ಒಬ್ಬನು ಸುಳ್ಳುಗಾರ. ಅದಕ್ಕೆ ಈ ದೇವಸೇವಕ ಕೇಳಿದ, ದೇವರೇ ಯಾರು ಸುಳ್ಳುಗಾರ? ನೀನು ಸುಳ್ಳು ಹೇಳುವುದಿಲ್ಲ ಅಂತ ನನಗೆ 100% ಗೊತ್ತು. ರೋಮನ್ಸ್ 3:4 ಹೇಳ್ತದೆ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ. ಓದಿದ್ದೀರಾ? ಓದಿ ರೋಮನ್ಸ್ 3:4. ರೋಮನ್ಸ್ 3:4. ಎಲ್ಲ ಮನುಷ್ಯರು, ಹೇಳ್ರಿ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ. ಸರಿ, ಮತ್ತೆ ಓದಿ. ನೀನು ಎಲ್ಲ ನುಡಿಗಳಲ್ಲಿ, ಯಾರ ನುಡಿಗಳಲ್ಲಿ? ನೀನು ಎಲ್ಲ ನುಡಿಗಳಲ್ಲಿ, ಹೇಳ್ರಿ, ಎಲ್ಲ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಬೇಕು. ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಎಂದು ಬರೆದಿದೆ. ಯಾರು ಗೆಲ್ಲಬೇಕು? ಪಕ್ಕದವರಿಗೆ ನೀನು ಗೆಲ್ಲಬೇಕು. ನಿನ್ನ ಟಂಗ್ ಕ್ಲಿಯರ್ ಇರಬೇಕು. ಓಕೆ, ಇವನು ನೀನು ಸುಳ್ಳು ಹೇಳುವ ದೇವರಲ್ಲ ಹೇಳ್ತಾನೆ. ಹಾಗಾದರೆ ಮೆಲ್ಲ ಒಂದು ದೇವರು ವಾಕ್ಯ ಕೊಟ್ಟರು, ಹೇಳಿದರು, ಪೇತ್ರನಿಗೆ ಬರೆದ 2ನೇ ಅಧ್ಯಾಯ 24ನೇ ವಚನ ಸ್ವಲ್ಪ ಓದು, ಏನು ಹೇಳ್ತದೆ ಅಂತ ಕೇಳಿದ್ರು. ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನು ತಾನೇ ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋಗಿ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಮರಣದ ಕಂಬವನ್ನು ಏರಿ, ಓಕೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಹಾಗೆ ನನ್ನ ವಾಕ್ಯ ಹೇಳ್ತದೆ ಗುಣ ಆಯಿತು ಅಂತ. ನೀನು ಯಾಕೆ ನಂಬುವುದಿಲ್ಲ? ಹೌದಲ್ಲ. ಮೊದಲು ಹೇಳಿದ, ಸ್ವಾಮಿ ನಾನು ಸುಳ್ಳು ಹೇಳುವುದಿಲ್ಲ, ಇಲ್ಲಿ ಕೇಳು, ನನಗೆ ರಿಯಲ್ ಕೇಳುವುದಿಲ್ಲ. ಅವನು ಹೇಳುವುದಿಲ್ಲ, ನೀನು ಸುಳ್ಳು ಹೇಳುವುದಿಲ್ಲ ಅಂತ ಗೊತ್ತುಂಟು, ನನಗೆ ಕೇಳುವುದಿಲ್ಲ, ನಾನು ಸತ್ಯ ಹೇಳ್ತಾ ಇದ್ದೇನೆ. ಇವತ್ತು ಕೂಡ ಅಷ್ಟೇ ಮಾತಾಡೋದು. 10 ಅಷ್ಟೇ ಸತ್ಯ, ಮತ್ತೆ ನೀನು ಕೇಳು ಜಿ. ಇಲ್ಲ ಪಾಸ್ಟ್ರೆ, ನನ್ನ ಬಿಸಿ ಬಿಸಿ ಇದೆ, ಸತ್ಯ ಪಾಸ್ಟ್ರೆ. ಇವನು ಸಹ ದೇವರ ಹತ್ರ ಯಥಾರ್ಥವಾಗಿ ಹೇಳಿದ, ದೇವರು ನೀನು ಸುಳ್ಳು ಹೇಳುವುದಿಲ್ಲ ಗೊತ್ತು, ನನಗೆ ಇಲ್ಲಿ ಕೇಳುವುದಿಲ್ಲ. ದೇವರು ಹೇಳಿದರು, ಇವತ್ತಿನಿಂದ ನಿನ್ನ ಕಿವಿ ಏನು ಹೇಳ್ತದೆ, ನಿನ್ನ ತಲೆ ಏನು ಹೇಳ್ತದೆ, ನಿನ್ನ ಫೀಲಿಂಗ್ ಏನು ಹೇಳ್ತದೆ, ಅದನ್ನು ನೀನು ನಂಬಾರದು. ನಿನಗೆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಇದೆಯೋ, ನನ್ನ ವಾಕ್ಯ ಏನು ಹೇಳ್ತದೆ ಅದನ್ನೇ ನೀನು ಒಪ್ಪಬೇಕು. ಹೌದಾ? ಹಾಗಾದರೆ ತಂದೆ, ಇವತ್ತಿನಿಂದ ನನ್ನೊಂದು ತೀರ್ಮಾನ, ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದೇವರು ನನ್ನ ಬಗ್ಗೆ ಏನು ಹೇಳ್ತಾನೆ
ಅದನ್ನೇ ನಾನು ಒಪ್ಪುತ್ತೇನೆ, ಮಾತಾಡುತ್ತೇನೆ. ಎಲ್ಲ ನನ್ನ ನುಡಿಗಳಲ್ಲಿ ನಿನ್ನ ಒಟ್ಟಿಗೆ ನಾನು ಒಪ್ಪಿ ಮಾತಾಡುತ್ತೇನೆ. ನನ್ನ ಮದುವೆ ವಿಷಯದಲ್ಲಿ, ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಫೈನಾನ್ಸ್ ವಿಷಯದಲ್ಲಿ, ನನ್ನ ದೇಹದ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ ನಿನ್ನ ವಾಕ್ಯ ಏನು ಹೇಳುತ್ತದೆ ಅದನ್ನೇ ನಾನು ಮಾತಾಡುತ್ತೇನೆ. ಶೀದ ಬೋಲ್ಡ್ಲಿ ಹೋದ ಹೆಂಡತಿ ಹತ್ರ, ಹನಿ ಎಂತ, ಐ ಆಮ್ ಹೀಲ್ಡ್. ಕ್ಯಾನ್ ಯು ಹಿಯರ್? ನೀನು ಕೇಳ್ತಾ ಇದೆಯಾ? ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಐ ಆಮ್ ಹೀಲ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಹೇಳಿದ್ದಾನೆ ನಾನು ಗುಣವಾಗಿದ್ದೇನಂತ. ಹೆಂಡತಿ ಹೇಳಿದ್ರು, ಓಕೆ, ಐ ವಿಲ್ ಅಗ್ರಿ ವಿತ್ ಯು. ಮೊದಲು ಹೇಳ್ತಾರೆ, ಇಂಥ ಹೆಂಡತಿಗೋಸ್ಕರ ದೇವರಿಗೆ ಒಂದು ಸ್ತೋತ್ರ. ಇಲ್ಲಾಂದ್ರೆ ಹೆಂಡತಿಯವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಇರಿಂಚನ ಪಕ್ಕಡೆ ಒಣ್ಪಾರ ಕೆಬಿ ಕೇಳಿದ್ದು ಗುಣ ಆತೆ ಅಂದದ್ದು ನಾಟಕ ಅಲ್ಪಾರ. ನೋ, ಆ ಹೆಂಡತಿ ಹೇಳಿದ್ರು, ಐ ಆಮ್ ಅಗ್ರಿ ವಿತ್ ಯು. ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಿಂದ ಆಗುವುದು. ಈಗ ಇವನ ಹೆಂಡತಿ ಇದ್ದಾರೆ, ರೈಟ್? ಅದಕ್ಕೆ ಬೈಬಲ್ ಇರ್ತದೆ, ಆಸ್ತಿ ಪಾಸ್ತಿಗಳು ಪಿತೃಗಳಿಂದ ಬರ್ತದಂತೆ. ವಿವೇಕಿಯನಾದ ಹೆಂಡತಿ ಯೆಹೋವನ ಅನುಗ್ರಹ. ಆರ್ಗ್ಯುಮೆಂಟ್ ಮಾಡುವ ಹೆಂಡತಿ ಇದ್ರೆ ಅವನ ಅರ್ಧ ಕೊಲ್ಯಾಪ್ಸ್. ವರ್ಡ್ ಆಫ್ ವಿಕ್ಟರಿಯಲ್ಲಿದ್ದವರು ಎಲ್ಲರೂ ಒಳ್ಳೆಯವರು, ದೇವರಿಗೆ ಸ್ತೋತ್ರ, ರೈಟ್? ಬಟ್ ಬೈಬಲ್ ಹೇಳ್ತದೆ, ಇಬ್ಬರು ಗಂಡ ಹೆಂಡತಿ ಕನ್ಫೆಸ್ ಮಾಡಿದ್ರು ಬೆಳಿಗ್ಗೆ ಸಂಜೆವರೆಗೆ, ಎಲ್ಲ ನೋಡಿ ಅಲ್ವೋ, ಥ್ಯಾಂಕ್ ಗಾಡ್ ನಿನ್ನಮ್ಮನ್ನು ಗುಣಪಡಿಸಿದೆ, ಅದಕ್ಕೋಸ್ಕರ ಸ್ತೋತ್ರ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಐ ಆಮ್ ಹೀಲ್ಡ್. ಈ ಕೆಲಸ ಹೇಳಿದರು, ನನ್ನ ಗಂಡನಿಗೆ ನೀನು ಗುಣ ಮಾಡಿದ್ದೆ, ಅದಕ್ಕೋಸ್ಕರ ಸ್ತೋತ್ರ ತಂದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಹೇಳಿದರು, ಕಿವಿ ಹಾಗೆ ಉಂಟು. ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಸಂಜೆವರೆಗೆ ಪುನಃ ಹೇಳಿದರು, ಹೋಗುವಾಗ ಬರುವಾಗ ಹೇಳಿದರು, ಕಿವಿ ಹಾಗೆ ಉಂಟು. ಮೂರನೇ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಹೇಳಿದರು. ಸಂಜೆ ಆಗುವಾಗ ಕಿವಿ ಟಕ್ ಓಪನ್ ಆಯಿತು, ರೈಟ್? ನೆಕ್ಸ್ಟ್ ಆ ವ್ಯಕ್ತಿ ಪೈಲಟ್ ಟ್ರೈನಿಂಗ್ ಹೋದ. ಪೈಲಟ್ ಟ್ರೈನಿಂಗ್ ಆಗುವಾಗ ಫಸ್ಟ್ ಕಿವಿ ಚೆಕ್ ಮಾಡ್ತಾರೆ, ಕಿವಿ ಕರೆಕ್ಟ್ ಉಂಟು, ಇವತ್ತಿಗೂ ಕರೆಕ್ಟ್ ಉಂಟು. ಸಿ, ದೇವರ ವಾಕ್ಯವನ್ನು ಒಬ್ಬ ವ್ಯಕ್ತಿ ಆಕ್ಟ್ ಮಾಡಿದರೆ ಅದರ ರಿಸಲ್ಟ್ ಅನ್ನು ನೀವು ಕಾಣುತ್ತೀರಿ. ಗಾಬ್ರಿಯೆಲ್ಲ ಬಂದು ಮರಿಯಳಿಗೆ ಹೇಳ್ತಾನೆ, ಮರಿಯಳೆ, ದೇವರ ಬಾಯಿಂದ ಬರುವ ಯಾವ ಮಾತು ಕೂಡ ನಿಷ್ಫಲವಾಗುವುದಿಲ್ಲ, ಅದು ಫಲ ಕೊಟ್ಟೇ ಕೊಡುತ್ತದೆ. ಅನೇಕರ ಜೀವಿತದಲ್ಲಿ ವಾಕ್ಯ ಯಾಕೆ ಫಲ ಕೊಡುವುದಿಲ್ಲ? ವಾಕ್ಯ ಎಂಬುದೊಂದು ಬೀಜ ಇದ್ದ ಹಾಗೆ. ಆ ವಾಕ್ಯ ಪಾಗಾರದಲ್ಲಿ ಬಂಗಾರದ ಬುರುಡೆಯಲ್ಲಿ ಹಾಕಿದರೆ ಅದು ಫಲ ಕೊಡುವುದಿಲ್ಲ, ಅದು ಗದ್ದೆಗೆ ಬೀಳಬೇಕು. ಗದ್ದೆಗೆ ಅದು ಏನು ಮಾಡ್ತದೆ? ರಿಪ್ರೊಡ್ಯೂಸ್ ಮಾಡ್ತದೆ. ಗದ್ದೆ ಬೀಜ ಇಲ್ಲ ಅಂತ ಹೇಳಿದ್ರೆ ಏನು ಪ್ರೊಡ್ಯೂಸ್ ಮಾಡೋದಿಲ್ಲ, ಮುಳ್ಳು ಕಲ್ಲುಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಇವತ್ತು ಅನೇಕರ ಹೃದಯಗಳಲ್ಲಿ, ವಿಶ್ವಾಸಿಗಳ ಹೃದಯಗಳಲ್ಲಿ ವಾಕ್ಯ ಇಲ್ಲ. ನೋ ವರ್ಡ್, ಬಂಜರು ಭೂಮಿ ಇದ್ದ ಹಾಗೆ, ನೋ ಫ್ರೂಟ್. ಅವರ ಜೀವಿತದಲ್ಲಿ ಯಾಕೆ ಫಲ ಇಲ್ಲ? ಸೈತಾನ ಕೂಡ ಖುಷ್. ನೀವು ಬೇಕಾದಷ್ಟು ಆರಾಧನೆ ಮಾಡಿ, ಬೇಕಾದಷ್ಟು ಫಾಸ್ಟಿಂಗ್ ಮಾಡಿ, ನೋ ಪ್ರಾಬ್ಲಮ್. ಎಷ್ಟು ಟಂಗ್ಸಲ್ಲಿ ಮಾತಾಡಿ, ವಾಕ್ಯ ಒಂದು ಕೇಳಬೇಡಿ. ನೀವು ಗದ್ದೆಗೆ ಸರಿ ಉಳಿರಿ, ಸರಿಯಾದ ಗೊಬ್ಬರ ಹಾಕಿರಿ, ಸರಿಯಾಗಿ ಟ್ರ್ಯಾಕ್ಟರಲ್ಲಿ 10 ಸರ್ತಿ ಮೇಲೆ ಕೆಳಗೆ ಮಾಡಿ, ಬೀಜ ಒಂದು ಹಾಕುವುದಿಲ್ಲ ಅಂತ ಹೇಳಿದರೆ ಕಾಲೇಜ್ ಪುರ ವೇಸ್ಟ್. ಖರ್ಚು ಮಾಡಿ ಮಾಡಿ ವೇಸ್ಟ್. ಅದಕ್ಕೆ ಬೈಬಲ್ ಹೇಳ್ತೇವೆ, ಉಳುವವನು ಉಳುತ್ತಲೇ ಇರುವನು, ಬಿತ್ತುವವನು ಬಿತ್ತುತ್ತಲೇ ಇರುವನು, ರೈಟ್? ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಹಾಕಿರಿ, ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ಅಪೋಸ್ತಲ್ ಪೌಲ್, ಆಗ ಬ್ರದರ್ ಪ್ರವೀಣ್ ಅವರು ಟೆಸ್ಟಮನಿ ಕೊಡ್ತಾ ಇದ್ದು, ಮಾತಾಡ್ತಾ ಇದ್ದರು ಪೌಲನ ಬಗ್ಗೆ. ಏನು ಮಾತಾಡ್ತಿದ್ರು? ಪೌಲನು ಪವಿತ್ರಾತ್ಮನ ಇನ್ಸ್ಪಿರೇಷನ್ ಅಲ್ಲಿ ಹೇಳಿದ, ನೋಡಿ, ಮುಂದೆ ಅಪಾಯ ಕಾದಿದೆ, ನಾವೆಯನ್ನು ತೆಗಿಬೇಡ್ರಿ ಅಂತ ಹೇಳಿದ. ಅವನಿಗೆ ಸ್ಪಿರಿಟ್ ಇನ್ಸ್ಪಿರೇಷನ್ ಇತ್ತು, ಇನ್ನರ್ ವಿಟ್ನೆಸ್. ಓದಿ ಆ ವಚನವನ್ನು 27ನೇ ಅಧ್ಯಾಯದಲ್ಲಿ ಓದಿರಿ. 27 1ನೇ ವಚನ ತೆಗೆಯಿರಿ. 27. ನಾವು ಸಮುದ್ರ ಮಾರ್ಗವಾಗಿ ಇತಾಲಿಯ ದೇಶಕ್ಕೆ ಹೋಗಬೇಕೆಂದು ತೀರ್ಮಾನವಾದ ಮೇಲೆ
ಪೌಲನು ಬೇರೆ ಕೆಲವು ಸೆರೆಯವರನ್ನು ಚಕ್ರವರ್ತಿಯ ಪಟಾಲಾಮಿಗೆ ಸೇರಿದ ಯುಲಿಲ್ನೆಂಬ ಒಬ್ಬ ಶತಾಧಿಪತಿಗೆ ಒಪ್ಪಿಸಿದರು. ನೆಕ್ಸ್ಟ್, ಆಗ ಆದ್ರಮಿತಿಯದಿಂದ ಬಂದ ಅಸ್ಯ ಸೀಮೆಯ ಕರಾವಳಿಯ ಸ್ಥಳಗಳಿಗೆ ಹೋಗುವುದಕ್ಕಿದ್ದ ಒಂದು ಹಡಗನ್ನು ಹತ್ತಿ ಸಮುದ್ರ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಮೆಕದೋನ್ಯಕ್ಕೆ ಸೇರಿದ ಥೆಸಲೋನಿಕ ಅರಿಸ್ತಾರ್ಕನು ನಮ್ಮ ಜೊತೆಯಲ್ಲಿದ್ದನು. ಮರುದಿನ ಸಿದೋನಿಗೆ ಮುಟ್ಟಿದೆವು. ಯೂಲಿಯನು ಪೌಲನಿಗೆ ದಯೆಯನ್ನು ತೋರಿಸುವನಾಗಿ ಅವನ ಸ್ನೇಹಿತರ ಬಳಿಗೆ ಹೋಗಿ ಸತ್ಕಾರ ಹೊಂದುವುದಕ್ಕೆ ಬಿಟ್ಟನು. 10ರಿಂದ ಓದಿರಿ. 9ನೇ ವಚನ. ಹೀಗೆ ಬಹುಕಾಲ ಕಳೆದು ಹೋಯಿತು, ಮಹಾ ಉಪವಾಸ ದಿವಸ ಆಗಿ ಹೋಯಿತು. ಆ ಸಂದರ್ಭದಲ್ಲಿ ಸಮುದ್ರ ಪ್ರಯಾಣ ಮಾಡುವುದು ಅಪಾಯಕರವಾದುದರಿಂದ ಪೌಲನು, ಜನರೇ, ಈ ಪ್ರಯಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಕಷ್ಟವೂ ಬಹು ನಷ್ಟವೂ ಸಂಭವಿಸುತ್ತೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು. ಓಕೆ. ಆದರೆ ಪೌಲನು ಹೇಳಿದ ಮಾತುಗಳಿಗೆ ನಾವಿಕನು, ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿ ಹೆಚ್ಚಾಗಿ ಲಕ್ಷ್ಯ ಕೊಟ್ಟರು. ಕೆಲವೊಮ್ಮೆ ದೇವ ಸೇವಕರು ಹೇಳಿದ ಮಾತನ್ನು ಕೇಳುವುದಿಲ್ಲ. ಎಕ್ಸ್ಪೀರಿಯನ್ಸ್ನ, ಯಾಕೆಂದರೆ ಇವನಿಗೆ ಶಿಪ್ಪಿನ ಬಗ್ಗೆ ಗೊತ್ತಿಲ್ಲ. ಶಿಪ್ಪಿನ ಬಗ್ಗೆ ಗೊತ್ತಿರುವುದು ಯಾರಿಗೆ? ಕ್ಯಾಪ್ಟನಿಗೆ ಗೊತ್ತಿದೆ, ನಾವಿಕನಿಗೆ ಗೊತ್ತಿದೆ. ಸಾವಿ ಹತ್ರ ಕೇಳಿದ್ರೆ ಗೊತ್ತಿದೆ, ನನಗೆ ಗೊತ್ತುಂಟ. ಓಕೆ. ಆದರೆ ಪೌಲನು ಹೇಳಿದ ಮಾತುಗಿಂತ ನಾವಿಕನು, ಹಡಗಿನ ಯಜಮಾನ, ಓನರ್ ಮತ್ತೆ ನಾವಿಕನು ಹೇಳಿದ ಮಾತು, ಯಾಕೆಂದ್ರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವರು ಓನರ್ಗಳು. ಯಾಕಂದ್ರೆ ಎಲ್ಲವೂ ಕೂಲಾಗಿದೆ, ಶಾಂತವಾಗಿದೆ ಎಲ್ಲ. ಓಕೆ. ಹೇಳಿದ ಮಾತುಗಳು ಶತಾಧಿಪತಿ. ಓಕೆ. ಆ ರೇವು ಹಿಮಕಾಲವನ್ನು ಕಳೆಯುವುದಕ್ಕೆ ಅನುಕೂಲವಲ್ಲದ್ದರಿಂದ ಅಲ್ಲಿಂದ ಹೊರಟು ಸಾಧ್ಯವಾದರೆ ಹೇಗೋ ಪೊಯ್ಯುನಕ್ಕೆ ಊರನ್ನು ಸೇರಿ ಅಲ್ಲೇ ಹಿಮಕಾಲವನ್ನು ಕಳೆಯಬೇಕೆಂದು ಹೆಚ್ಚು ಜನರು ಆಲೋಚನೆ ಹೇಳಿದರು. ಓಕೆ, ಮುಂದೆ ಓದಿ. ತೆಂಕನ ಗಾಳಿ ಮೆಲ್ಲಗೆ ಬೀಸಲಾಗಿ ತಮ್ಮ ಉದ್ದೇಶವು ಸಾರ್ಥಕವಾಯಿತೆಂದು ಭಾವಿಸಿ ಲಗಾರ ಎತ್ತಿ ಕೇತ್ರ ದ್ವೀಪವನ್ನು ಅನುಸರಿಸಿ ತೀರದ ಮಲ್ಗುಲಲ್ಲೇ ಹೋಗುತ್ತಿದ್ದರು. ಎಲ್ಲವೂ ಶಾಂತವಾಗಿದೆ, ಎಲ್ಲ ನಾರ್ಮಲ್. ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚು ಗಾಳಿ ಹೊಡೆಯಿತು. ಆ ಹೊಡೆತಕ್ಕೆ ಹಡಕು ಸಿಕ್ಕಿಕೊಂಡು ಗಾಳಿಗೆ ಎದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದ್ದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು. ಮುಂದೆ ಓದಿ. ಹಡಗನ್ನು ನಡೆಸಿಕೊಂಡು ತರುವಾಯ ಹಡಗಿನ ಮುಂದೆ ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಹೊಯ್ದಾಡಿದ್ದರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. ನೆಕ್ಸ್ಟ್, 3ನೇ ದಿನದಲ್ಲಿ ಹಡಗಿನ ಅಡ್ಡಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದ್ದರಿಂದ ತಪ್ಪಿಸಿಕೊಂಡೆ ಎಂಬ ಎಲ್ಲ ನಿರೀಕ್ಷೆ ಅಂದಿನಿಂದ ಕಳೆದು ಹೋಯಿತು. ನಿರೀಕ್ಷೆ ಹೇಳ್ರಿ, ನಿರೀಕ್ಷೆ. ವಾಟ್ ಈಸ್ ನಿರೀಕ್ಷೆ ಅಂದರೆ ಏನು? ಹೋಪ್ ಅಂದರೆ ಏನು? ಬ್ಲೂ ಪ್ರಿಂಟ್. ತಪ್ಪಿಸಿಕೊಂಡು ಅಂತ ಹೇಳಿದರೆ ಇನ್ನು ಬದುಕುವುದೇ ಇಲ್ಲ, ಸಾಯುವುದು. ನ್ಯಾಚುರಲಿ ಬದುಕುತ್ತೇವೆ ಎಂಬ ನೋ ಪಿಕ್ಚರ್, ರೈಟ್? ಮುಂದೆ ಕಣ್ಣು ಮುಚ್ಚಿದರೆ ಕಾಣುವಂಥದ್ದು ಡೆತ್, ಮರಣ. ಕೆಲವೊಮ್ಮೆ ಡಾಕ್ಟರ್ಗಳು ರಿಪೋರ್ಟ್ ಕೊಡುವಾಗ ಕೆಲವರಿಗೆ ಪಿಕ್ಚರ್ ಬರ್ತದೆ, ಆಯಿತು ನನ್ನದು ಮುಗೀತು 3 ತಿಂಗಳು ಅಂತ. ದೇವರ ವಾಕ್ಯ ನಿಮಗೊಂದು ಪಿಕ್ಚರ್ ಕೊಡುತ್ತದೆ. ನೀನು ಸಾಯುವುದಿಲ್ಲ, ಬದುಕುತ್ತಿ, ಯಾವಿನ ಕ್ರಿಯೆಗಳನ್ನು ಸಾರುತ್ತಿ, ಯಾವ ಪಿಕ್ಚರನ್ನು ಮಾಡುತ್ತೀರಿ. ಇವರ ಒಳಗೆ ಯಾವ ಪಿಕ್ಚರ್ ಇಲ್ಲ, ಒಂದೇ ಪಿಕ್ಚರ್, ಸಾಯುವಂಥದ್ದು. ಮುಂದೆ ಅವರು ಬಹುಕಾಲ ಊಟವಿಲ್ಲದಿದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೇ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು. ನೆಕ್ಸ್ಟ್, ಈಗಲಾದರೂ ನೀವು ಧೈರ್ಯದಿಂದ ಇರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನೆಕ್ಸ್ಟ್, ನಾನು ಯಾರವನಾಗಿದ್ದೇನೋ ಹೇಳಿ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಅಷ್ಟೇ, ಒಂದು ಪಿಕ್ಚರ್ ಕೊಟ್ಟ. ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಈಗ ಅಪೋಸ್ತಲ ಪೌಲ್ ಎಲ್ಲ ಮರಣದ ಪಿಕ್ಚರ್ಗಳನ್ನು ತೆಗೆದ,
ಚಕ್ರವರ್ತಿಯ ಮುಂದೆ ನಿಲ್ಲುವಂಥದ್ದನ್ನು ನೋಡಿದ ಅಷ್ಟೇ. ಸಿಂಪಲ್. ಪೌಲನು ಎಲ್ಲ ಚಿತ್ರಣಗಳನ್ನು ತೆಗೆದ, ಒಂದೇ ಚಿತ್ರಣವನ್ನು ನೋಡಿದ, ಚಕ್ರವರ್ತಿಯ ಮುಂದೆ ನಿಲ್ಲುವಂಥ. ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ, ಅಂದರೆ ನಿನ್ನ ಮೇಲಿರುವ ಕೃಪೆಯಿಂದ ಉಳಿಸಿಕೊಂಡಿದ್ದಾನೆಂದು ನನ್ನ ಸಂಗಡ ಹೇಳಿದರು. ಈಗ ದೇವರ ಪಾರ್ಟ್ ಆಯಿತು, ಈಗ ಪೌಲನ ಪಾರ್ಟ್ ಕೂಡ ಇದೆ. ಪೌಲನ ಪಾರ್ಟಿ ಏನು? ಅವನು ಹೇಳ್ತಾನೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ ಆತನು ಹೇಳಿದ ಮಾತನ್ನು ನಾನು ದೃಢವಾಗಿ ನಂಬುತ್ತೇನೆ. ಹೇಳ್ರಿ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸ್ತೇನೋ ಆತನು ಹೇಳಿದ ಮಾತನ್ನು, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನೇರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ನಾನು ದೃಢವಾಗಿ ನಂಬುವನಾಗಿದ್ದೇನೆ. ಇಲ್ಲಿ ಕೇಳ್ರಿ, ದೇವರೇ ನೀನು ಪೌಲನಿಗೆ ವಿಸಿಟೇಷನ್ ಕೊಟ್ಟ ಹಾಗೆ ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡಬೇಡ. ಇಲ್ಲಿ ಕೇಳ್ರಿ, ನಿಮಗೆ ಒಂದು ವಿಷಯ ಹೇಳ್ತೇನೆ. ದೇವರು ಮೋಶೆಯ ಸಂಗಡ ಮಾತಾಡಿದರು. ಮೋಶೆಯ ಸಂಗಡ ಮಾತಾಡಿ ಮೋಶೆಯ ಮುಖಾಂತರ ಎಲ್ಲ ಬರೆದಿಟ್ಟರು. ನೆಕ್ಸ್ಟ್ ಜನರೇಷನ್ ಬಂತು ಯಾರು? ಜೋಶುವ. ಜೋಶುವನಿಗೆ ದೇವರು ಹೇಳಿದರು, ಜೋಶುವ ನೌ ಯು ರೈಸ್, ಈಗ ಹೇಳು, ನನ್ನ ಸೇವಕನಾದ ಮೋಶೆ ಸತ್ತ, ಅವನ ಮಿನಿಸ್ಟ್ರಿ ಫಿನಿಶ್, ನೌ ಯು ರೈಸ್. ನಾನು ಏನೆಲ್ಲ ಮೋಶೆಗೆ ಹೇಳಿದ್ದೇನೋ ಅದು ನಿನಗೂ ಅಪ್ಲೈ ಆಗ್ತದೆ. ಏನೆಲ್ಲ ಮೋಶೆಯ ಮೂಲಕ ನಾನು ಮಾತಾಡಿದ್ದೇನೋ ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಅದನ್ನು ಹಗಲಿರುಳು ಧ್ಯಾನ ಮಾಡು. ಎಲ್ಲಿ ಹೋದರೂ ನೀನು ಸಫಲನಾಗುವಿ. ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್, ಯು ವಿಲ್ ಹ್ಯಾವ್ ಎ ಗುಡ್ ಪ್ರಾಸ್ಪರಿಟಿ, ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಓದಿದ್ದೀರಾ? ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಹೇಳ್ರಿ, ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಕಮಾನ್ ಕಮಾನ್, ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಯು ವಿಲ್ ಹ್ಯಾವ್ ಗುಡ್ ಸಕ್ಸಸ್. ಯಾವಾಗ ಸಕ್ಸಸ್? ನೀವು ದೇವರು ಹೇಳಿದ್ದನ್ನು ನಂಬಬೇಕು. ದೇವರು ಹೇಳಿಲ್ಲ, ಭಯಪಡಬೇಡ, ನಾನು ಮೋಶೆಗೆ ದರ್ಶನ ಕೊಟ್ಟಾಗೆ ನಿನಗೊಂದು ದರ್ಶನ ಕೊಡ್ತೇನೆ, ಅಲ್ಲಿ ದೇವದೂತನ ಕಳಿಸ್ತೇನೆ. ಏನು ಹೇಳಲಿಲ್ಲ, ಏನು ಮಾತಾಡಿದ್ದೇನೆ ಅವನ ಮುಖಾಂತರ ನಿನಗೆ ಅಪ್ಲೈ ಆಗ್ತದೆ. ಇವತ್ತು ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ನಂಬಲಿಕ್ಕೆ ಕಲಿಯಿರಿ. ದೇವರು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡುತ್ತಾನಂತ ವಾಕ್ಯ ಓದುವಾಗ ಓದಿದಿರಿ. ಇವತ್ತಿನವರೆಗೆ ಓದದ ರೀತಿಯಲ್ಲಿ ಸತ್ಯವೇದವನ್ನು ಓದಿರಿ. ಯೇಸು ಸ್ವಾಮಿ ಸಭಾಮಂದಿರಕ್ಕೆ ಹೋದ, ರೈಟ್? ಸಭಾಮಂದಿರಕ್ಕೆ ಹೋದಾಗ ಎಲ್ಲರೂ ಓದ್ತಾ ಇದ್ದರು ಸೇಮ್ ಸುರುಳಿಯನ್ನು. ಯೇಸು ಒಂದಿನ ಓದಿದ. ಯೇಸು ಓದುವಾಗ ಯಾರು ಓದದ ರೀತಿಯಲ್ಲಿ ಓದಿದ. ಯೇಸು ಓದುವಾಗ ಸಭಾಮಂದಿರದಲ್ಲಿ ಕ್ಯಾವ್ ಒಂದು ಶಬ್ದ ಬರ್ತಾ ಉಂಟು. ಸೇಮ್ ಸುರುಳಿಯನ್ನು ಬೇರೆಯವರು ಓದಿದ್ದಾರೆ. ಬಟ್ ಯೇಸು ಓದುವಾಗ ಡಿಫ್ರೆಂಟ್ ಆಗಿ ಓದಿದ. ಯೇಸು ಓದುವಾಗ ಪರ್ಸನಲ್ ಆಗಿ ಓದಿದ. ಇವತ್ತು ಸೇಮ್ ಬೈಬಲ್ ಎಷ್ಟೋ ಮಂದಿ ಓದ್ತಾರೆ, ರೈಟ್? ಹೌ ಯು ರೀಡ್, ಹೇಗೆ ನೀವು ಓದ್ತಾ ಇದ್ದೀರಿ, ಹೇಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ? ಕತೆ ಓದ್ದಾಗಿ ಓದ್ತಾ ಇದ್ದೀರಾ? ನೋ. ಏಸು ಓದಿದಾಗಿ ಓದಿರಿ. ನಾನು ಹೇಳ್ತೇನೆ, ಸಿಕ್ನೆಸ್ಗಳು ನಿಮ್ಮನ್ನು ನೋಡಿ ಅಲ್ಲಾಡುತ್ತವೆ. ವಿಚ್ ಕ್ರಾಫ್ಟ್ಗಳು ನಿಮ್ಮನ್ನು ನೋಡಿ ಅಲ್ಲಾಡುತ್ತವೆ. ದುರಾತ್ಮಗಳು ನಿಮ್ಮ ಓದುವಾಗ ನಡುಗುತ್ತವೆ. ಏಸು ಓದುವಾಗ ಸಭಾಮಂದಿರದಲ್ಲಿ ದವ್ವ ಹಿಡಿದ ಸ್ತ್ರೀ ಬೊಬ್ಬೆ ಹಾಕಿದಳು. ಎಲ್ಲರೂ ಹೇಳಿದರು, ಈ ವ್ಯಕ್ತಿ ಮಾತಾಡಿ, ದಿಸ್ ನ್ಯೂ ಡಾಕ್ಟ್ರಿನ್. ಓದಿದ್ದೀರಾ? ಎಲ್ಲಿದೆ? ತೆಗೀರಿ. ಸಿಸ್ಟರ್ ರೆಬೆಕ್ಕಾ, ರೀಡ್ ಫಾರ್ ಮೀ. ಅವರಿಗೆ ಮೈಕ್ ಕೊಡಿ. 2 chapter, Mark 1 chapter, right? Mark, not Luke. Mark 1 chapter, 121. ಓದಿ. Then they went into Capernaum,
And immediately on the Sabbath, he entered the synagogue and taught. And they were astonished at his teaching, for he taught them as one having authority and not as the scribes. Now there was a man in their synagogue and with an unclean spirit, and he cried out, saying, "Let us alone. What have we to do with you, Jesus of Nazareth? Did you come to destroy us? I know who you are, the Holy One of God." Next. But Jesus rebuked him, saying, "Be quiet and come out of him." And when the unclean spirit had convulsed him and cried out with a loud voice, he came out of him. Then they were all amazed, so that ಅದಕ್ಕೆ ಎಲ್ಲರೂ ಬೆರಗಾಗಿ ಇದೇನಿರಬಹುದು, ಇದು ಹೊಸ ಉಪದೇಶ. ಓದಿರಿ. Then they were all amazed, so that they questioned among themselves, saying, "What is this? New doctrine. What new doctrine is this?" Stop. Okay. What is this? What new doctrine is this? ಇದೊಂದು ಹೊಸ ಉಪದೇಶ. It's a new teaching. ಅದು ನ್ಯೂ ಅಲ್ಲ, ಎಕ್ಸಾಕ್ಟ್ ಟೀಚಿಂಗ್. ರೈಟ್. ಇವರೆಲ್ಲರೂ ಕತೆ ಹೇಳ್ತಿದ್ದರು. ಓದಿರಿ 4:18 ವಚನ. ಯೇಸು ಹೇಗೆ ಓದ್ತಾ ಇದ್ದ? Luke chapter 4:18. ಕರ್ತನಾತ್ಮವು ನನ್ನ ಮೇಲೆ ಇದೆ. 16ರಿಂದ ಓದಿರಿ. 16. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬಾತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕೆ ಎದ್ದು ನಿಂತನು. ಓಕೆ. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನಾತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸಿದ್ದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸಿದ್ದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸಿದ್ದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಇದೇ ಸ್ವಾಮಿ ಓದಿದ. ನೆಕ್ಸ್ಟ್ ಇರ್ತದೆ, ಓದಿದ ಮೇಲೆ ಆತನು ಈ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆ ಬಿದ್ದರಲಾಗಿ. ಏನು ಮಾತಾಡಲಿ, ಖಾಲಿ ಓದಿದ್ದು, ಕಣ್ಣೆಲ್ಲವನ ಮೇಲೆ ಇದೆ. ಇಲ್ಲದ್ರೆ ಆಕಳಿಕೆ ತಂದು ಎಲ್ಲೆಲ್ಲೋ ಇರ್ತದೆ, ರೈಟ್? ಮನಸ್ಸು ಎಲ್ಲೆಲ್ಲೋ ಇರ್ತದೆ. ಬಟ್ ಅವನು ಓದಿದಾಗ ಎಲ್ಲರ ಗಮನ ಅವನ ಮೇಲೆ ಇತ್ತು. ಈ ವ್ಯಕ್ತಿ ಓದಿದಾಗೆ ಯಾರು ಓದಲಿಲ್ಲ. ನಾನು ಹೇಳ್ತೇನೆ, ಇವತ್ತಿನಿಂದ ನೀವು ಡಿಫ್ರೆಂಟ್ ಆಗಿ ಓದಿರಿ. ವಾಕ್ಯವನ್ನು ಪರ್ಸನಲ್ ಆಗಿ ಓದಿರಿ. ಪರ್ಸನಲ್ ಆಗಿ ಅದನ್ನು ತೆಗೆದುಕೊಳ್ಳ್ರಿ. ಪರ್ಸನಲ್ ಆಗಿ ಯೇಸುವೊಟ್ಟಿಗೆ ಮಾತಾಡ್ರಿ. ವಿ ಆರ್ ಲಿವಿಂಗ್ ಇನ್ ಟೂ ರೆಲ್ಮ್, ವಿಸಿಬಲ್ ವರ್ಲ್ಡ್ ಆ್ಯಂಡ್ ಇನ್ವಿಸಿಬಲ್ ವರ್ಲ್ಡ್. ವಿ ಆರ್ ನಾಟ್ ವರ್ಕಿಂಗ್ ಫಾರ್ ಗಾಡ್. ಗಾಡ್ ಇಸ್ ನಾಟ್ ವರ್ಕಿಂಗ್ ಫಾರ್ ಆಸ್. ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್ ಗಾಡ್. ಗೊತ್ತು ಮಾಡದೆ ಇಬ್ಬರು ಜೊತೆಯಾಗಿ ನಡೆಯಬಹುದು. ದೇವರು ಯಾರಂತ ನಿಮ್ಗೆ ಗೊತ್ತಿಲ್ಲ, ಅವನು ಪ್ರೀತಿ ಮಾಡ್ತಾನ, ಶಪಿಸ್ತಾನ, ಏನಂತ ಗೊತ್ತಿಲ್ಲ ಅಂದರೆ ಆತನೊಟ್ಟಿಗೆ ಹೇಗೆ ನಡೆಯಲಿಕ್ಕೆ ಆಗ್ತದೆ? ವರ್ಕಿಂಗ್ ಟುಗೆದರ್ ವಿತ್ ಗಾಡ್. ಹೇಳ್ರಿ, ಐ ಆಮ್ ವರ್ಕಿಂಗ್ ಟುಗೆದರ್ ವಿತ್ ಗಾಡ್. ಕಾಣುವ ಲೋಕದಲ್ಲಿ ನಾನಿದ್ದೇನೆ, ನಾನು ಪ್ರೀಚ್ ಮಾಡ್ತೇನೆ. ಕಾಣದ ಲೋಕದಲ್ಲಿ ಯೇಸು ಮಾತಾಡುತ್ತಾನೆ. ಅಪೊಸ್ತಲರು ಎಲ್ಲಿ ಹೋಗಿ ಸುವಾರ್ತೆಯನ್ನು ಹೇಳಿದರು, ಕರ್ತನು ಕೂಡ ಅವರ ಸಂಗಡ ಕೆಲಸ ಮಾಡಿದನು. ಅವರು ಮಾತಾಡಿದ ಮಾತುಗಳನ್ನು ಆತನು ಅದ್ಭುತ ಸೂಚಕ ಕಾರ್ಯಗಳ ಮೂಲಕ ಅದನ್ನು ನೆರವೇರಿಸ್ತಾನೆ. ನಾನು ನಿಮ್ಮ ಔಟ್ವರ್ಡ್ ಮ್ಯಾನಿಗೆ ಮಾತಾಡುತ್ತೇನೆ, ಯೇಸು ಸ್ವಾಮಿ ನಿಮ್ಮ ಇನ್ವರ್ಡ್ ಮ್ಯಾನಿಗೆ ಮಾತಾಡುತ್ತಾನೆ. ಆತನು ಇನ್ವರ್ಡ್ ಮ್ಯಾನಿಗೆ ಮಾತಾಡಿದಾಗ ನಿಮಗೆ ಕರೆಕ್ಟ್ ಅರ್ಥ ಆಗ್ತದೆ. ನಾವು ಕಾಣುವ ಲೋಕದಲ್ಲಿದ್ದೇವೆ, ಆತನು ಕಾಣದ ಲೋಕದಲ್ಲಿದ್ದಾನೆ. ಪ್ರೇಸ್ ಗಾಡ್, ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್ ಹಿಮ್. ಅದಕ್ಕೋಸ್ಕರ ಆತನೊಟ್ಟಿಗೆ ನಡೀಬೇಕಾದ್ರೆ ನಮ್ಗೆ ಏನು ಬೇಕು? ವಾಕ್ಯ ಬೇಕು. ವಾಕ್ಯವನ್ನು ಮೆಡಿಟೇಟ್ ಮಾಡಿದರೆ, ವಾಕ್ಯದೊಟ್ಟಿಗೆ ಎಗ್ರಿ ಆದರೆ ವಿ ಕ್ಯಾನ್ ವರ್ಕಿಂಗ್ ಟುಗೆದರ್ ವಿತ್ ಹಿಮ್. ವಾಕ್ಯವನ್ನು ಬಿಟ್ಟು ಯಾರ್ಯಾರು ಹೇಳಿದ ಸುಳ್ಳನ್ನು ನೀವು ನಂಬಿದರೆ ಸೈತಾನಿಗೆ ನೀವು ಡೋರ್ ಓಪನ್ ಮಾಡ್ತೀರಿ, ಅವನೊಟ್ಟಿಗೆ ನೀವು ಎಗ್ರಿ ಆಗುತ್ತೀರಿ. ಡೋಂಟ್ ಎಗ್ರಿ ವಿತ್ ಹಿಮ್. ನಿಮ್ಮ ಕಂಡೀಷನ್ ಏನೇ ಆಗಿರ್ಬೋದು, ಡಾಕ್ಟರ್ ರಿಪೋರ್ಟ್ಗಳು ಏನೇ ಇರ್ಬೋದು, ಎನಿಥಿಂಗ್ ಡಸಂಟ್ ಮ್ಯಾಟರ್. ಜಸ್ಟ್ ಬಿಲೀವ್ ಗಾಡ್ಸ್ ವರ್ಡ್. ನಾನು ಹೇಳ್ತೇನೆ, ನೀವಿದ್ದ ಹಾಗೆ ಇರುವುದಿಲ್ಲ. ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ. ಅನಾರೋಗ್ಯವು ನಿಮ್ಮನ್ನು ಆಳಲಿಕ್ಕೆ ಆಗೋದಿಲ್ಲ. ವ್ಯಾಧಿಯು ನಿಮ್ಮನ್ನು ಆಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ಬೇಕಾದರೆ ಫಾಸ್ಟ್ ಅಂಡ್ ಪ್ರೇ. ನೀವು ಪ್ರಾರ್ಥನೆ ಮಾಡಿದ್ರಿಂದ ದೇವರು ಬದಲಾಗೋದಿಲ್ಲ.
ನೀವು ಪ್ರಾರ್ಥನೆ ಮಾಡಿ ನೀವು ಉಪವಾಸ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡಿದರಿಂದಲೂ ಕೂಡ ದೇವರು ಬದಲಾಗುವುದಿಲ್ಲ. ನೀವು ಉಪವಾಸ ಮಾಡಿದ್ರಿಂದ ನೀವು ಬದಲಾಗುತ್ತೀರಿ. ನಿಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ, ನಿಮ್ಮ ಅನ್ಬಿಲೀಫ್ ಹೋಗ್ತದೆ. ಸೈತಾನನ್ನು ಓಡಿಸಬೇಕಾದ್ರೆ ಯೇಸುಸ್ವಾಮಿ ಒಂದಿದೆ, ಉಪವಾಸ ಪ್ರಾರ್ಥನೆ ಇಲ್ಲದೆ ಆಗುವುದಿಲ್ಲ ಅಂತ. ಯಾಕೆ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಸೈತಾನ ಓಡುವುದಿಲ್ಲ. ಉಪವಾಸ ಪ್ರಾರ್ಥನೆ ಮಾಡಿದ್ದರಿಂದ ಅಪನಂಬಿಕೆ ಬಿಟ್ಟು ಹೋಗ್ತದೆ. ನಂಬಿಕೆ ಇಲ್ಲದೆ ಯಾರು ಆತನು ಗದರಿಸಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ದುರಾತ್ಮಗಳು ರೆಸ್ಪಾನ್ಸ್ ಕೊಡ್ತವೆ ನಿಮ್ಮ ನಂಬಿಕೆಗೆ. ಒಂದಿನ ಯೇಸುವಿನ ಶಿಷ್ಯರು ದೆವ್ವವನ್ನು ಬಿಡಿಸಲಿಕ್ಕೆ ಹೋದರು. ಬೆಳಿಗ್ಗಿಂದ ಸಂಜೆಗೆ ಒದ್ದಾಡಿದರು. ಅವನ ತಂದೆ ನಂಬ್ತಿದ್ದ. ಎಸ್ ಸ್ವಾಮಿ ಬಿಟ್ಟು ಹೇಳಿದ ಅಷ್ಟೇ, ರೈಟ್. ಕಿರಿಚಿಕೊಂಡು ಹೋಯಿತು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಅವ್ರ ಶಿಷ್ಯರಿಗೆ ನಮ್ಮಿಂದ ಯಾಕೆ ಆಗಲಿಲ್ಲ? ಸ್ವಲ್ಪ ನಂಬಿಕೆ ಕಡಿಮೆ ಇತ್ತು ಅಷ್ಟೇ. ಹಾಗೆ ನಮ್ಮ ನಂಬಿಕೆಯನ್ನು ಕ್ಲಿಯರ್ ಮಾಡುವಂಥದ್ದು ಫಾಸ್ಟಿಂಗ್ ಆ್ಯಂಡ್ ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದಾಗ ಅನ್ಬಿಲೀಫ್ ಬಿಟ್ಟು ಹೋಗ್ತದೆ. ಕೆಲವೊಮ್ಮೆ ನಿಮ್ಮ ಶರೀರ ಇಂದ್ರಿಯಗಳು ನಿಮಗೆ ವಾಕ್ಯ ಅರ್ಥ ಆಗಲಿಕ್ಕೆ ಬಿಡುವುದಿಲ್ಲ. ನೀವು ಟೈಮನ್ನು ಸಪ್ರೇಟ್ ಮಾಡುತ್ತೀರಿ, ಕೂತ್ಕೊಳ್ತೀರಿ, ಟಂಗ್ಸಲ್ಲಿ ಮಾತಾಡುತ್ತೀರಿ, ವಾಕ್ಯವನ್ನು ಮೆಡಿಟೇಟ್ ಮಾಡ್ತೀರಿ. ನಿಮ್ಮ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಓಪನ್ ಆಗ್ತದೆ. ಅನ್ಬಿಲೀಫ್ ಬಿಟ್ಟು ಹೋಗ್ತದೆ. ಒಳಗಿಂದ ಒಂದು ಬೋಲ್ಡ್ನೆಸ್ ಸ್ಟರ್ ಆಗ್ತದೆ, ಬೋಲ್ಡ್ನೆಸ್ ಹೇಳ್ತದೆ. ಅದಕ್ಕೋಸ್ಕರ ನಾವು ಉಪವಾಸ ಮಾಡೋದು. ನಾಡೋದು 15 ತಾರೀಕಿಗೆ ನಾವು ಫಾಸ್ಟಿಂಗ್ ಪ್ರೇಯರ್ ಇಟ್ಟಿದ್ದೇವೆ. ಬನ್ನಿ. ನಾಡೋದು ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲರಿಗೆ ರಜೆ ಇದೆ, ರೈಟ್? ಕೆಲವರು ಪ್ಲ್ಯಾನ್ ಮಾಡಿದೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗುವ ಅಂತ. ವಿಲ್ ಪ್ರೇ. ನಾವು ಡಿಫ್ರೆಂಟಾಗಿ ಪ್ರೇ ಮಾಡಲಿಕ್ಕಿದ್ದೇವೆ, ಡಿಫ್ರೆಂಟಾಗಿ ಮೂವ್ ಆಗಲಿಕ್ಕಿದ್ದೇವೆ. ಓಕೆ, ಹೇಗೆ ದೇವರ ಆತ್ಮ ನಡೆಸ್ತಾನೆ, ಟಂಗ್ಸಲ್ಲಿ ಮಾತಾಡಲಿಕ್ಕಿದ್ದೇವೆ. ಐ ವಿಲ್ ಲೇ ಹ್ಯಾಂಡ್, ನಿಮ್ಮ ಮೇಲೆ ಕೈ ಇಡಲಿಕ್ಕಿದ್ದೇನೆ. ಐ ರಿಲೀಸ್ ಸಮಥಿಂಗ್ ಅಪಾನ್ ಯು. ಇಂಟರ್ಸೆಷನ್ ಪ್ರೇಯರ್ ಮಾಡಲಿಕ್ಕಿದ್ದೇವೆ ನಾವು. ಓಕೆ, ನೇಷನ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ನಾನು ಹೇಳ್ತೇನೆ, ನೀವಿದ್ದ ಹಾಗೆ ಇರುವುದಿಲ್ಲ. ಸಮಥಿಂಗ್ ವಿಲ್ ಚೇಂಜ್ ಆ್ಯಂಡ್ ಸಮಥಿಂಗ್ ವಿಲ್ ಶಿಫ್ಟ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನಿಮಗೆ ಅರ್ಥವಾಗದ ಸಂಗತಿಗಳು ಅರ್ಥವಾಗಲಿಕ್ಕೆ ಪ್ರಾರಂಭವಾಗ್ತವೆ. ಪ್ರೇಸ್ ಗಾಡ್. ಅದರಿಂದ ಸಮಯ ಆಗ್ತಾ ಬಂತು. ಓಕೆ, ಅದರಿಂದ ವಾಕ್ಯವನ್ನು ಮೆಡಿಟೇಟ್ ಮಾಡಿ ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಹೇಳ್ರಿ, ನಾನು ಆತ್ಮಸ್ವರೂಪಿ, ನನಗೊಂದು ಪ್ರಾಣ ಇದೆ. ಹೇಳ್ರಿ, ಶರೀರ ಎಂಬ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ಹೇಳ್ರಿ, ರೋಗಕ್ಕೆ ನನ್ನ ದೇಹದ ಮೇಲೆ ಅನುಮತಿ ಕೊಡುವುದಿಲ್ಲ. ಹೇಳ್ರಿ, ನಾನು ಪರ್ಮಿಷನ್ ಕೊಡುವುದಿಲ್ಲ. ಹೇಳ್ರಿ, ನಾನು ಪರ್ಮಿಷನ್ ಕೊಡುವುದಿಲ್ಲ. ಹೇಳ್ರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಮಗೆ ಅಧಿಕಾರವಿದೆ. ಯಾವುದು ನಮಗೆ ಕೇಡು ಮಾಡುವುದಿಲ್ಲ. ನಿಮಗೆ ಗೊತ್ತಾ, ನಿಮ್ಮ ಏರಿಯಾದಲ್ಲಿ ನೀವು ಆಡಳಿತ ನಡೆಸುವವರು, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಸೈತಾನಿಗೆ ನೀವು ಪರ್ಮಿಷನ್ ಕೊಡಬೇಡ್ರಿ. ಹೇಳ್ರಿ, ದಿಸ್ ಇಸ್ ಮೈ ಪ್ಲೇಸ್, ಇದು ನನ್ನ ಸ್ಥಳ, ಇದು ನನ್ನ ಕುಟುಂಬ, ಇದು ನನ್ನ ಮಕ್ಕಳು. ಸೈತಾನ್ ನಿನಗೆ ಆಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ದಿಸ್ ಇಸ್ ಮೈ ಪ್ಲೇಸ್. ಹೇಳ್ರಿ, ನಿನ್ನ ಜಾಗ ಖಾಲಿ ಮಾಡು. ಇಲ್ಲಿ ನಿನಗೆ ಯಾವ ಅಧಿಕಾರ ಇಲ್ಲ. ಮಾತಾಡಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ಏನಾದರೂ ಕೇಳುವುದಿಲ್ಲ, ಹೇಳ್ರಿ, ಅದು ನನ್ನ ಮಕ್ಕಳು, ನನ್ನ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ, ನನ್ನ ಮಕ್ಕಳು ಚುರುಕಾಗಿದ್ದಾರೆ. ಮಾತಾಡಿ. ಡೋಂಟ್ ಸ್ಪೀಕ್ ಡೆತ್ ಓವರ್ ದ ಲೈಫ್, ಸ್ಪೀಕ್ ಲೈಫ್ ಓವರ್ ದ ಲೈಫ್. ಅನೇಕರು ಜೀವವನ್ನು ಮಾತಾಡುವ ಬದಲು ಮರಣವನ್ನು ಮಾತಾಡ್ತಾರೆ. ಕುಟುಂಬಕ್ಕೆ ಮಾತಾಡ್ತಾರೆ, ಮನೆಗೆ ಮಾತಾಡುತ್ತಾರೆ, ಅವರ ಬಿಸ್ನೆಸ್ಗೆ ಮಾತಾಡುತ್ತಾರೆ, ಅವರ ಫ್ಯಾಮಿಲಿಗೆ ಮಾತಾಡುತ್ತಾರೆ, ಅವರ ಫೈನಾನ್ಸ್ಗೆ ಡೆತ್ ಮಾತಾಡುತ್ತಾರೆ. ನೋ, ಸ್ಪೀಕ್ ಲೈಫ್, ಸ್ಪೀಕ್ ಲೈಫ್. ಜೀವವನ್ನು ಮಾತಾಡುವುದಂದರೆ ವಾಕ್ಯವನ್ನು ಮಾತಾಡುವುದು. ಓಕೆ, ನಿಮ್ಮ ಕಿಸೆ ಖಾಲಿಯಾಗಿದೆ, ಫೈನಾನ್ಸ್ ಸ್ಲೋ ಇದೆ, ಹೇಳಬೇಡ್ರಿ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ನೀವು ಮಾತಾಡುವಾಗ ಕಾಣದ ಲೋಕದಲ್ಲಿ ಇರುವ ದೇವದೂತರು ನಿಮಗೋಸ್ಕರ ಆಕ್ಟಿವ್ ಆಗುತ್ತಾರೆ. ನಿಮಗೆ ಗೊತ್ತಾ, ಪ್ರತಿಯೊಬ್ಬರಿಗೆ ನಿಮಗೆ ದೇವರು ದೂತರನ್ನು ಕೊಟ್ಟಿದ್ದಾನಂತ. ಕೆನಿತೆಗೆನೆಂಬ ದೇವಸೇವಕರು ಒಂದಿನ ವಿಷನಲ್ಲಿ ನೋಡಿದರು. ದೇವರವರಿಗೆ ತೋರಿಸಿದರು, ಮಗನೇ, ನಾನು ಎಲ್ಲರಿಗೆ ದೇವದೂತರನ್ನು ಕೊಟ್ಟಿದ್ದೇನೆ, ಅವರು ಕೆಲಸ ಇಲ್ಲದೆ ಸುಮ್ಮನಿದ್ದಾರೆ ಪ್ರತಿಯೊಬ್ಬರ ಸುತ್ತಲೂ. ನೀನು ಈ ಜನರಿಗೆ ಟೀಚ್ ಮಾಡು, ಅವರಿಗೆ ಕೆಲಸ ಕೊಡಲಿಕ್ಕೆ.
ಯಾಕಂದರೆ ನೀವು ನಿಮ್ಮ ಫೇತನ್ನು ಯೂಸ್ ಮಾಡದಿದ್ದರೆ, ವಾಕ್ಯವನ್ನು ಮಾತಾಡದಿದ್ದರೆ, ಆ ದೇವದೂತರು ನಿಮ್ಮ ಪರವಾಗಿ ಕೆಲಸ ಮಾಡುವುದಿಲ್ಲ. ವಿತೌಟ್ ಫೇತ್ ಅವರು ನಿಮಗೋಸ್ಕರ ಕೆಲಸ ಮಾಡುವುದಿಲ್ಲ. ನೀವು ಭಯಪಟ್ಟಾಗ ನಕಾರಾತ್ಮಕಗಳು ಕೇಳಿ, ಆಗ ದುರಾತ್ಮಗಳು ನಿಮ್ಮ ವಿರುದ್ಧವಾಗಿ ಆಕ್ಟಿವೇಟ್ ಆಗ್ತವೆ. ಭಯದ ಮೂಲಕ ದುರಾತ್ಮಗಳು ಆಕ್ಟಿವೇಟ್ ಆಗ್ತವೆ. ಅದಕ್ಕೆ ಯೇಸು ಸ್ವಾಮಿ ಯಾವಾಗಲೂ ಹೇಳಿದ, ಭಯಪಡಬೇಡ, ನಂಬಿಕೆ ಮಾತಿರಲಿ, ಭಯಪಡಬೇಡ, ನಂಬಿಕೆ ಬಂದ, ಭಯಪಡಬೇಡ, ನಂಬಿಕೆ ಅಂದರೆ ನೀನು ಸಿಮ್ ತೆಗೆದ ಹಾಗೆ, BSNL ತೆಗೆದು ಏರ್ಟೆಲ್ ಹಾಕಿದ ಹಾಗೆ. ಕೆಲವರು ಶುಕ್ರವಾರ ಏರ್ಟೆಲ್ ಕನೆಕ್ಷನ್ ಆಗ್ತದೆ, ಹಿಂದೆ ಹೋಗುವಾಗ ಪುನಃ BSNL ಕನೆಕ್ಷನ್. ಯಾವ ಸಿಮ್ ಹಾಕ್ತೀರಿ ಅದು ಆಕ್ಟಿವೇಟ್ ಆಗ್ತದೆ, ನೀವು ಆಕ್ಟಿವೇಟ್ ಆಗ್ಲಿಕ್ಕ ಇದ್ದೀರಾ ಇಲ್ಲಿ. ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಯಾವಾಗ ನಿಮ್ಮಲ್ಲಿ ನಿರುತ್ಸಾಹ ಬರ್ತದೆ, ಡಿಸ್ಕರೇಜ್ ಬರ್ತದೆ, ಒಂದು ರೀತಿಯ ಭಯ ಆಗ್ತದೆ, ಫಾಸ್ಟ್ರೆ 7 ಗಂಟೆ ಆಗೋಗೋ ನಮ್ಮನ್ನು ಪೋಡ್ಗೆ ಬರ್ತದೆ ನೋಡಿ, ಆಗ ಹೇಳ್ರಿ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ, ಬುದ್ಧಿ ಆತ್ಮ, ಅದು ಹೇಳಿದನದ ಆತ್ಮ ಅಲ್ಲ, ಭಯದ ಆತ್ಮನೇ ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. ಆಗ ಪವಿತ್ರಾತ್ಮನು, ದೇವದೂತರು ನೀವು ಒಳಗಿಂದ ಹೇಳುವಾಗ ಆಕ್ಟಿವೇಟ್ ಆಗ್ತದೆ. ಅದಕ್ಕೆ ಹೇಳುವಂಥದ್ದು, ಏಳು ಪ್ರಕಾಶಿಸು. ಹೇಳಿ, ನಾನು ಎದ್ದು ಪ್ರಕಾಶಿಸುವನಾಗಿದ್ದೇನೆ. ಹೇಗೆ ಪ್ರಕಾಶಿಸುವುದು? ಆತನ ಪಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಯು ವಿಲ್ ಶೈನ್ ಇನ್ ಹೆಲ್ತ್, ಸಿಕ್ನೆಸ್ ವಿಲ್ ಫ್ಲೀ ಹೊಡ್ತದೆ. ಅದೇ ಪ್ರಕಾಶಿಸುವುದು. ಪ್ರಕಾಶಿಸಿದಂದ್ರೆ ಏನು? ಇದೇ ಪ್ರಕಾಶಿಸುವುದು. ನೀವು ಪ್ರಕಾಶಿಸ್ತಿಲ್ಲ ಅಂತ ಹೇಳಿದ್ರೆ ಕತ್ತಲೆ ನಿಮ್ಮನ್ನು ಆಳ್ತದೆ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ರೈಟ್? ಬೆಳಕು ಅಂದ್ರೆ ಏನು? ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಲೈಟ್, ವಾಕ್ಯ ಬರುವುದಂದ್ರೆ ನಿನ್ನ ಆತ್ಮಕ್ಕೆ ಬೆಳಕು ಬರುವುದು. ಅದಕ್ಕೆ ಬೈಬಲ್ ಹೇಳುತ್ತೆ, ಬೆಳಕು ಬಂದ ನಂತರ ಏನು ಮಲಗ್ತೀಯ? ಹೇಳು, ನಾನು ಗುಣವಾಗಿದ್ದೇನೆ, ನಾನು ರೋಗವನ್ನು ನಿರಾಕರಿಸ್ತೇನೆ. ಹೇಳು. ನಾನು ಮೊನ್ನೆ ಲೀಡರ್ಸ್ ಮೀಟಿಂಗ್ ಅಲ್ಲಿ ಮಾತಾಡಿದೆ. ಈ ಸ್ಪಿರಿಚುವಲ್ ಅಥಾರಿಟಿ ಬಗ್ಗೆ ದೇವ ಸೇವಕರಾದ ಕೆನಿತ್ ಹೆಗಿನ್ ಅವರಿಗೆ ದೇವರು ರಿವೀಲ್ ಮಾಡಿದರು. 15 ವರ್ಷ ಅವರು ಏನು ಸೇವೆ ಮಾಡ್ತಾ ಇದ್ದರು, ಸಡನ್ಲಿ 2 ಪ್ರಾರ್ಥನೆಯನ್ನು ದೇವರು ಅವರಿಗೆ ಕೊಟ್ಟರು. ಯಾವುದಂತ ಹೇಳಿದರೆ, ಒಂದು ಎಫೆಸರಿಗೆ ಬರೆದ 1ನೇ ಅಧ್ಯಾಯ 17ನೇ ಅಧ್ಯಾಯ 23, ಮತ್ತೊಂದು 3ನೇ ಅಧ್ಯಾಯ 14ರಿಂದ 15 ಎಫೆಸಿಯನ್. ನಾನು ಯಾವಾಗಲೂ ಹೇಳ್ತೇನೆ, ರೈಟ್? ಈ ಪ್ರಾರ್ಥನೆಯನ್ನು ಸತತ 6 ತಿಂಗಳು ಅವರು ಮಾಡಿದರು. 6 ತಿಂಗಳು ಅವರು ಮಾಡಿದಾಗ ಸಡನ್ಲಿ ಯೇಸುಸ್ವಾಮಿ ಅವರಿಗೆ ವಿಸಿಟೇಷನ್ ಕೊಟ್ಟ. ಯೇಸುಸ್ವಾಮಿ ಹೇಳಿದ, ನಾನು ಬಂದಿದ್ದೇನೆ ನಿನಗೆ ರೆವಲೇಷನ್, ಪ್ರಕಟಣೆ ಮತ್ತು ಪ್ರಕಟಣೆಯನ್ನು ಕೊಡಲಿಕ್ಕೆ. ಯಾಕಂದರೆ ನೀನು ಸತತ 6 ತಿಂಗಳು ಪ್ರಾರ್ಥನೆ ಮಾಡಿದ್ದೆ. ಆಗ ಯೇಸುಸ್ವಾಮಿ ಮಾತಾಡುವಾಗ ಒಂದು ದುರಾತ್ಮ ಬಂತು, ಕಿಚ್ 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 ಅಂತ ನಡುವಿನಲ್ಲಿ. ಇವನಿಗೆ ಸಿಟ್ಟು ಬರ್ತಾ ಇದೆ, ಯೇಸು ಮುಂದೆ ಇದ್ದಾನೆ, ದುರಾತ್ಮನ ಯಾಕೆ ಓಡಿಸ್ತಿಲ್ಲ ಅಂತ. ಆಗ ಇವನು ಹೇಳ್ತೀವಿ, ಯೇಸುನ ನಾಮದಲ್ಲಿ ದುರಾತ್ಮನೆ ಬಾಯಿ ಮುಚ್ಚು, ನನಗೆ ಕೇಳಲಿಕ್ಕೆ ಉಂಟು. ಅದು ಬಾಯಿ ಮುಚ್ಚು, ಕೆಡೌಟ್, ಅದು ಬಿಟ್ಟು ಹೋಯ್ತು. ಆಗ ಇವನು ಯೇಸು ಹತ್ರ ಕೇಳಲಿಕ್ಕಿದ್ದಾನೆ, ನನ್ನ ಮುಂದೆ ದುರಾತ್ಮ ಇತ್ತು, ನೀನು ಯಾಕೆ ಓಡಿಸ್ತಿಲ್ಲ ಅಂತ. ಅದಕ್ಕೆ ಯೇಸು ಹೇಳಿದ, ಮಗನೇ, ಅದು ನೀನು ಮಾಡದಿದ್ದರೆ ನನಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಅರ್ಥ ಆಗೋದಿಲ್ಲ. ಪುನಃ ಹೇಳಿದೆ, ನೀನು ಮಾಡದಿದ್ದರೆ ನನಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಪುನಃ ಕೇಳಿದ, ಸ್ವಾಮಿ, ಇದು ನನಗೆ ಅರ್ಥ ಆಗೋದಿಲ್ಲ. ನೀನು ಮಾಡದಿದ್ದರೆ ನನಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಅದು ನಾನು ನಂಬುವುದಿಲ್ಲ. ನೀನು ಸರ್ವಶಕ್ತನು, ನಿನ್ನಿಂದ ಆಗುವುದಿಲ್ಲ ಎಂಬುದು ಯಾವುದಿಲ್ಲ. ಅವನು ಹೇಳಿದ, ನಾನು ಪುನರುತ್ತನಾದ ನಂತರ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನಾನು ಪರಲೋಕಕ್ಕೆ ಹೋಗುವ ಅಧಿಕಾರವನ್ನು ಕೊಂಡು ಹೋಗಲಿಲ್ಲ, ನಾನು ಸಭೆಗೆ ಕೊಟ್ಟು ಹೋಗಿದ್ದೇನೆ. ಸಭೆ ಆ ಅಧಿಕಾರವನ್ನು, ಆತ್ಮಿಕ ಅಧಿಕಾರವನ್ನು ಉಪಯೋಗಿಸಬೇಕು. ನೀನು ಅದನ್ನು ಮಾಡಿದರೆ ನಾನು ಮಾಡ್ತೇನೆ, ರೈಟ್? ಅದಕ್ಕೆ ನಾನು ಒಪ್ಪುವುದಿಲ್ಲ. ನನಗೆ ಹೊಸ ಒಡಂಬಡಿಕೆಯಲ್ಲಿ 3 ಸ್ಕ್ರಿಪ್ಚರ್ ಕೊಡು, ನಾನು 4 ಕೊಡ್ತೇನೆ ಅಂತ ಹೇಳಿದೆ. ಸರ್, ಮೊದಲನೇ ಸ್ಕ್ರಿಪ್ಚರ್ ಕೊಟ್ಟದ್ದು ಯಾವುದಂತ ಹೇಳಿದ್ರೆ, ಬಿ ಸೋಬರ್ ಇನ್ ದ ಸ್ಪಿರಿಟ್. ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನು ಯಾರನ್ನು ನುಂಗಲಿ ಎಂದು ಸಿಂಹದಾಗಿ ತಿರುಗುತ್ತಾ ಇದ್ದಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಯೇಸುವನ್ನು ಬಿಟ್ಟು ಓಡ್ತಾನೆ ಹೇಳಿಲ್ಲ, ರೈಟ್? ನೆಕ್ಸ್ಟ್ ಸ್ಕ್ರಿಪ್ಚರ್, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು.
ಇನ್ನೊಂದು ಸ್ಕ್ರಿಪ್ಚರ್ ಉಂಟು, ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗು. ನನ್ನ ಹೆಸರಿನಲ್ಲಿ ಅವ್ರು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವ್ರು ಸ್ವಸ್ಥತೆ ಹೊಂದ್ತಾರೆ, ಅವ್ರ ದೆವ್ವಗಳು ನನ್ನ ಹೆಸರನ್ನು ಹೊರಗೆ ಹಾಕ್ತಾರೆ. ಓಕೆ, ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿರಿ. ಹೀಗೆ 4 ಸ್ಕ್ರಿಪ್ಚರ್ ಕೊಟ್ಟ. ಅವನು ಒಪ್ಪಿದ. ಸ್ಪಿರಿಚುವಲ್ ಅಥಾರಿಟಿ ಬಗ್ಗೆ ಮೆಡಿಟೇಟ್ ಮಾಡಿದ. ಈ ವ್ಯಕ್ತಿ ವಿತೌಟ್ ಸಿಕ್ನೆಸ್ ಲೋಕವನ್ನು ಬಿಟ್ಟ. ಸಿಕ್ ಬೆಡ್ಡಲ್ಲಿ ಇದ್ದ ವ್ಯಕ್ತಿ, 17 ವರ್ಷದ ಪ್ರಾಯದಲ್ಲಿ ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟಿದ್ರು. ಆ ಟೆಸ್ಟ್ ಮನೆ ಮೊದಲು ಹೇಳಿದ್ದೇನೆ ನಾನು. ಇವರೊಂದು ಸೇವೆಗೆ ಹೋಗಿದ್ರು. ಇವರೊಟ್ಟಿಗೆ ಇನ್ನೊಬ್ಬ ಸೇವಕ ಇದ್ದ, ಅವನಿಗೆ ಶುಗರ್ ಪ್ರಾಬ್ಲಮ್. ಇವರೊಟ್ಟಿಗೆ ಇರುವಾಗ ದಿನಾಲು ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದ. ಕೆನಿತೆಗೇನು ಹೇಳಿದ, ನೋಡು, ಈಗ ನೀನು ನನ್ನ ಕ್ಷೇತ್ರದಲ್ಲಿದ್ದಿ, ಐ ಕ್ಯಾನ್ ಯೂಸ್ ಮೈ ಅಥಾರಿಟಿ. ನೀನು ನನ್ನ ಕ್ಷೇತ್ರದಲ್ಲಿದ್ದಿ, ನೀನು ಏನು ಬೇಕೆಲ್ಲ ಒಂದು ತಿನ್ನು, ಫ್ರೂಟ್ಸ್ ಏನು ಬೇಕಲ್ಲ ತಿನ್ನು, ಬೇಕಾದಷ್ಟು ಎಂಜಾಯ್ ಮಾಡು, ನಿನ್ನೆಲ್ಲ ಶುಗರ್ ನಾರ್ಮಲ್ ಆಗಿರ್ತದೆ. ಓಕೆ, ಅವನು ನೆಕ್ಸ್ಟ್ ಡೇ ಚೆಕ್ ಮಾಡುವಾಗೆಲ್ಲ ನಾರ್ಮಲ್, ನೋ ಇನ್ಸುಲಿನ್. ಸುಮಾರು ಒಂದು 10-15 ದಿನ ಇವರೊಟ್ಟಿಗೆ ಇದ್ದ. ಎವ್ರಿ ಡೇ ಹಿ ವಾಸ್ ನಾರ್ಮಲ್. ಮತ್ತು ಅವನಿಗೆ ಸ್ಪಿರಿಚುವಲ್ ಅಥಾರಿಟಿ ಬಗ್ಗೆ ಅವನು ಟೀಚ್ ಮಾಡಿದ. ಅವನಿಗೆ ಅದು ಅರ್ಥ ಆಗಲಿಲ್ಲ. ಬಟ್ ಇವರ ಒಟ್ಟಿಗೆ ಇರುವಾಗ ಆ ವ್ಯಕ್ತಿ ನಾರ್ಮಲ್ ಆಗಿದೆ. ಯಾವಾಗ ಇವರ ಕ್ಷೇತ್ರವನ್ನು ಬಿಟ್ಟು ಹೋದ, ಪುನಃ ಅವನ ಶುಗರ್ ಮೇಲೆ ಬಂತು. ಆ ಸೇವಕನಿಗೆ ಅಥಾರಿಟಿ ಅರ್ಥ ಆಗಬೇಕಾದ್ರೆ 5 ವರ್ಷ ಹೋಯ್ತಂತೆ. ಮತ್ತೆ ಅವನು ನಾರ್ಮಲ್ ಆದ. ಸ್ಪಿರಿಚುವಲ್ ಅಥಾರಿಟಿ ಎಂಬ ಪುಸ್ತಕದಲ್ಲಿ ಅವನು ಬರೆದಿದ್ದಾನೆ. ರೋಷನ್ ಜತ್ತನ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಕೊನೆಯಲ್ಲಿ ಆ ಟೆಸ್ಟ್ ಮನೆಯವರು ಬರೆದಿದ್ದಾರೆ, ಓದಿರಿ. ನಾನು ಫಸ್ಟು ಓದಿದ ಪುಸ್ತಕ ಅದು 2000 ಬಿಲೀವರ್ಸ್ ಅಥಾರಿಟಿ. ನಾನು ಅಥಾರಿಟಿ ಬಗ್ಗೆ ಟೀಚ್ ಮಾಡುವಾಗ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗುವಾಗ ಈ ಅಥಾರಿಟಿ ಬಗ್ಗೆ ಒಂದು ಪುಸ್ತಕ ತಂದು ಕೊಟ್ಟರು. ಇದು ಯಾರು ಹೇಳಿದೆ, ಕೆನಿತೆಗೇನ್. ಇದು ರೋಷನ್ ಜತ್ತನ್, ಮಂಗಳೂರಿನವರು. ನನಗೆ ರೋಷನ್ ಜತ್ತನ್ ಯಾರಂತ ಗೊತ್ತಿಲ್ಲ, ಟ್ರಾನ್ಸ್ಲೇಟ್ ಮಾಡಿದಂತೆ. ನಾನು ಅದನ್ನು 3/4 ಗಂಟೆ ಒಳಗೆ ಒಮ್ಮೆ ಓದಿ ಮುಗಿಸಿದೆ, ಫಾಸ್ಟ್, ಟಪ. ಇಮ್ಮಿಡಿಯೇಟ್ಲಿ ಎಲ್ಲವನ್ನು ಬಿಟ್ಟು ಆಚೆ ಈಚೆ ಬಿಟ್ಟು ಆ ಪುಸ್ತಕ ಓದುವಾಗ ನೆಕ್ಸ್ಟ್ ನಾನು ಅದನ್ನು ಎಷ್ಟೋ ಸರ್ತಿ ಓದಿದೆ, ಆ ಪುಸ್ತಕವನ್ನು. ಪ್ರೇಸ್ ಗಾಡ್. ಮತ್ತು ಆ ಪ್ರಾರ್ಥನೆ, 2 ಪ್ರಾರ್ಥನೆಯನ್ನು ನಾನು ಪ್ರಾರಂಭದಲ್ಲಿ ಎಷ್ಟೋ ಗಂಟೆಗಟ್ಟಲೆ ನಾನು ಮಾಡ್ತಿದ್ದೆ. ಆಗ ದೇವರ ವಾಕ್ಯದ ಸತ್ಯಾಂಶಗಳು ಈಸಿಯಾಗಿ ಅರ್ಥವಾಗಲಿಕ್ಕೆ ಪ್ರಾರಂಭವಾದವು. ಪ್ರೈಸ್ ಗಾಡ್. ಈಸಿಯಾಗಿ ಅರ್ಥ ಆಗಲಿಕ್ಕೆ ಪ್ರಾರಂಭ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎಫೆಸಿಯನ್ 1:17-23 ದಿಸ್ ಅನಾಯಿಂಟೆಡ್ ಪ್ರೇಯರ್, ಆ ಪ್ರಾರ್ಥನೆಗಳನ್ನು ಮಾಡಿರಿ, ನೀವಿದ್ದ ಹಾಗೆ ಇರೋದಿಲ್ಲ. ಪ್ರೈಸ್ ಗಾಡ್. ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತವೆ. ನೀವು ಇದುವರೆಗೆ ಕಾಣದ ಸಂಗತಿಗಳು ನೀವು ಕಾಣುತ್ತೀರಿ. ಓಕೆ, ಕಮ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಏನು ನೀವು ಕಲಿತಿದ್ದೀರಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಮೇ ಬಿ ಒಂದೇ ದಿನದಲ್ಲಿ ನೀವು ರಿಸಲ್ಟ್ ಕಾಣಲಿಕ್ಕಿಲ್ಲ, ಅದನ್ನು ಬಿಟ್ಟು ಬಿಡಬೇಡ್ರಿ. ಹಲೋ, ಕೇಳ್ತಾ ಇದ್ದೀರಾ? ಅದನ್ನು ಬಿಟ್ಟು ಬಿಡಬೇಡ್ರಿ. ನೀವು ವಾಕ್ಯವನ್ನು ಕೇಳ್ತೀರಿ. ನಾನು ಅನೇಕ ಟೆಸ್ಟ್ ಮನಿಗಳನ್ನು ಕೊಡ್ಬೋದು, ನಿಮಗೆ ಅನೇಕ ಟೆಸ್ಟ್ ಮನಿಗಳನ್ನು ಕೊಡ್ಬೋದು. ಥ್ಯಾಂಕ್ ಯು ಲಾರ್ಡ್. ಕೆಲವರದ್ದು ಟಂಗ್ ಕರೆಕ್ಟ್ ಆದ ನಂತರ ಎಷ್ಟೋ ಮಂದಿ ಹೊಟ್ಟೆಯಲ್ಲಿದ್ದ ಗೆಡ್ಡೆಗಳು ಕರಗಿ ಹೋಗಿದೆ. ಎಷ್ಟೋ ಮಂದಿ ಅದು ಕೇವಲ ಅವರ ನಾಲಿಗೆಯನ್ನು ಕರೆಕ್ಟ್ ಮಾಡಿದಾಗ. ಸಿಸ್ಟರ್ ಜುಲಿಯಾನ ನಿಮ್ಮ ಟೆಸ್ಟ್ ಮನಿ ಕೊಡ್ಬೋದಾ? ಅವರ ಟೆಸ್ಟ್ ಮನಿಯಿಂದ ಆನ್ಲೈನಲ್ಲಿ ಹೀಲ್ ಆಗಿದ್ದಾರೆ. ಒಂದಿನ ನಾನು ಸಡನ್ಲಿ ಹೀಗೆ ಮಾತಾಡುವಾಗ, ಸಿಸ್ಟರ್ ನಿಮ್ಮ ಟೆಸ್ಟ್ ಮನಿ ಕೊಡ್ಬೋದಾ ಅಂತ ನಾನು ಕೇಳಿದೆ. ಕೊಡಿ ಅಂತ ಹೇಳಿದರು. ಆ ಟೆಸ್ಟ್ ಮನಿಯಿಂದ ಎಷ್ಟೋ ಮಂದಿ ಆನ್ಲೈನಲ್ಲಿ ಕೇಳಿ ಹೀಲ್ ಆದರು. ಸಿಸ್ಟರ್ ಜುಲಿಯನ್ನಿಗೆ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಒಂದು ಗೆಡ್ಡೆ ಇತ್ತು. ಆ ಗೆಡ್ಡೆ ಎಷ್ಟು ಅಂತ ಹೇಳಿದರೆ, ಡಾಕ್ಟ್ರಲ್ಲಿ ಚೆಕಪ್ಗೆ ಹೋದಾಗ ಡಾಕ್ಟರ್ ಹೇಳಿದರು, ಇದು 6 ತಿಂಗಳ ಮಗು ಗ್ರೋ ಆಗಿದೆ ನೋಡಿ, ಅಷ್ಟು ದೊಡ್ಡದಿದೆ ಅಂತ ಹೇಳಿದರು. ಆಕೆ ನರ್ಸ್ ಆಗಿದ್ದರು, ಅಬುದಾಬಿಯಲ್ಲಿ ನರ್ಸ್. ಆಕೆ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿದ್ದರು.
ದಿನಕ್ಕೆ ಎಷ್ಟು ಸರ್ಜರಿಗಳಾಗ್ತಿದ್ದವು? ತುಂಬ ಸರ್ಜರಿಗಳಾಗ್ತಿದ್ದವು. ನೆಕ್ಸ್ಟ್ ಹೊಲಿಯುವುದು ಇವರೇ, ಅಷ್ಟು ಸರ್ಜರಿ. ಈ ಎಷ್ಟೋ ಗೆಡ್ಡೆಗಳನ್ನು ತೆಗೆದದ್ದು ಅವರಿಗೆ ಗೊತ್ತಿದೆ. ಇನ್ನೊಂದು ನರ್ಸ್ ಹೇಳಿದ್ರು, ಅವರು ಕೂಡ ಹೀಲ್ ಆದರು, ನನ್ನ ಮೆಸೇಜ್ ಕೇಳಿ. ಅವರು ಹೇಳಿದರು, ಪಾಸ್ಟರ್ ಆ ಗೆಡ್ಡೆಗಳು ಲಬ್ಬರ್ನಾಗಿದೆ, ಕತ್ತರಿ ಕೂಡ ತಾಗೋದಿಲ್ಲ, ಹೀಗೆ ಹೋಗ ಹೀಗೆ ಅದು ಕರಗಿ ಹೋಗಬೇಕಾದ್ರೆ ಮಿರಕಲ್ ಅಂತ ಹೇಳಿದರು ಅವರು. ಓಕೆ, ನಾನು ಒಂದಿನ ಸಂಡೇ ಪ್ರೀಚ್ ಮಾಡಿದ್ದೆ, ನೀನು ಮಾತು ಕೊಟ್ಟದರಲ್ಲೇ ಪಾಶಕ್ಕೆ ಬಿದ್ದಿದ್ದೆ, ನಿನ್ನ ಮಾತು ನಿನ್ನನ್ನು ಹಿಡಿದಿದೆ, ಆ ನೆರೆಯವನನ್ನು ಕಾಡು. ನಾನು ಹೇಳಿದೆ, ನಿಮ್ಮ ನೆರೆ ಮನೆಯವ ಅಂತ ಹೇಳಿದರೆ ಆ ಕಂಬಿಲ್ ಪರ್ಬು ಅಲ್ಲ, ಬೇರೆ ಯಾರು ಅಲ್ಲ, ರೈಟ್? ನೆರೆ ಮನೆ ಅಂದರೆ ಸ್ಪಿರಿಚುವಲ್ ವರ್ಲ್ಡಲ್ಲಿ ದುರಾತ್ಮಗಳು. ನೀವು ಸಡನ್ಲಿ ಏನಾದರೂ ಕಷ್ಟ ಬರುವಾಗ ಸಂಬಂಧ ಯಾರ ಸೈತನೇ ಎಡ್ಡೈತಿನಂತ, ಯು ಸ್ಪೀಕಿಂಗ್ ಡೆತ್. ಸಡನ್ಲಿ ಆ ದುರಾತ್ಮ ಏನು ಮಾಡ್ತಾನೆ, ನಿಮ್ಮ ಮಾತಿಗೆ ಅನುಸಾರವಾಗಿ ನಿಮ್ಮನ್ನು ಹಿಡಿತಾನೆ. ಅದು ನಾನು ಪ್ರೀಚ್ ಮಾಡಿದೆ. ಪ್ರೀಚ್ ಮಾಡುವಾಗ ಇವರ ಹಸ್ಬೆಂಡ್ ಬಂದರು. ನನ್ನ ಹೆಂಡತಿ ಹಾಸ್ಪಿಟ್ಲಿಗೆ ಹೋಗಿದ್ದರು, ಬಯೋಪ್ಸಿ ತೆಗಿಬೇಕಂತ ಹೇಳಿದ್ದಾರೆ. ನಾನು ಹೇಳಿದೆ, ಡಾಕ್ಟ್ರಲ್ಲಿಗೆ ಹೋಗ್ಬೋದು, ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಅಲ್ಲ, ನಮಗೆ ಪ್ರೇಯರಲ್ಲಿ ಹೀಲಿಂಗ್ ಆಗಬೇಕು ಅಂತೇಳಿ. ನೋಡಿ, ಪ್ರೇಯರಲ್ಲಿ ಹೀಲಿಂಗ್ ಆಗಬೇಕಾದ್ರೆ ನಾನು ಹೇಳಿದಾಗ ಕೇಳಬೇಕು, ರೈಟ್ ಸಿಸ್ಟರ್? ನಾನು ಹೇಳಿದೆ, ಓಕೆ ನಾನು ಬರ್ತೇನೆ. ನಾನು ಪಾಸ್ಟರ್ ಜೋಸೆಫ್ ಮತ್ತು ಪಾಸ್ಟರ್ ಪ್ರವೀಣ್ ಒಂದು 3-4 ಮಂದಿ ಹೋದೆವು. ಇವರ ಹತ್ರ ಒಳ್ಳೆ ಮಾಡಿ ಮಾತಾಡಿದೆ. ನಾನು ಹೇಳಿದೆ, ನೀವು ಕಣ್ಣು ಮುಚ್ಚಿದಾಗ ನಿಮ್ಮ ಒಳಗೆ ಪಿಕ್ಚರ್ ಏನು? ನಿಮಗೆ ಸರ್ಜರಿ ಆಗುವಂಥದ್ದು, ರೈಟ್? ನಾನು ಹೇಳಿದೆ, ಚೇಂಜ್ ಯುವರ್ ಇನ್ನರ್ ಪಿಕ್ಚರ್. ನಿಮ್ಮ ಇನ್ನರ್ ಪಿಕ್ಚರನ್ನು ಏನು ಮಾಡಿರಿ? ಚೇಂಜ್ ಮಾಡಿರಿ. ನಾನು ಹೇಳಿದೆ, ನೀನು ಮಾತು ಕೊಟ್ಟದರಲ್ಲಿ ಪಾಶಕ್ಕೆ ಬಿದ್ದಿದ್ದೆ, ಆ ನೆರೆಯವನನ್ನು ಕಾಡು. 6ನೇ ಅಧ್ಯಾಯ ಸ್ಕ್ರಿಪ್ಚರ್, ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ ನಾನು ಮಾತಾಡಿದೆ. ಆಕೆ ನಾನು ಹೇಳಿದೆ, ನೀವು ಯಾವತ್ತೂ ಹೇಳಿದ್ದೀರ ನಾನು ಸತ್ತರೆ ಒಳ್ಳೇದಿತ್ತಂತ. ಹೌದು, ಒಂದು ಪರಿಸ್ಥಿತಿ ಬರುವಾಗ ನಾನು ಹೇಳಿದ್ದೆ ಸತ್ತರೆ ಒಳ್ಳೇದಿತ್ತು. ಎಷ್ಟೇ ಸತ್ತರೆ ಒಳ್ಳೆಯಿತ್ತಂತ ಹೇಳಿದ್ದೆ. ನಾನು ಹೇಳಿದೆ, ಇವತ್ತಿನಿಂದ ಚೇಂಜ್ ಯುವರ್ ಲ್ಯಾಂಗ್ವೇಜ್. ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾವಿನ ಕ್ರಿಯೆಗಳನ್ನು ಸಾರುತ್ತೇನೆ. ಬೈಬಲ್ ಹೇಳ್ತಿದ್ವಿ, ಒಬ್ಬನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಲಾಭ ಉಂಟು ಮಾಡುವುದಿಲ್ಲ, ಪ್ರಯೋಜನ ಉಂಟು ಮಾಡುವುದಿಲ್ಲ. ಯು ಮಸ್ಟ್ ಪ್ರೊಟೆಕ್ಟ್ ಯುವರ್ ಟಂಗ್. ಮತ್ತು ಆಕೆಗೆ ಒಳ್ಳೆ ಮಾಡಿ ಕೂತ್ಕೊಂಡು ನಾನು ಅರಿಕೆ ಮಾಡಿಸಿದೆ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾವಿನ ಕ್ರಿಯೆಗಳನ್ನು ಸಾರುತ್ತೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತ ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆತನ ಬಾಸುಗಳಲ್ಲಿ ನನಗೆ ಗುಣವಾಯಿತು. ರೋಗವೇ, ಯಾವುದೇ ಗೆಡ್ಡೆಗಳೇ ನನ್ನ ದೇಹದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ನಾನು ನಂಬಿ ಹೇಳ್ತಾ ಇದ್ದೇನೆ, ನನ್ನ ದೇಹವನ್ನು ಬಿಟ್ಟು ಹೋಗು ಮಾಡಿಸಿದೆ. ಜಸ್ಟ್ ಅಲ್ಲಿ ಕೈ ಇಟ್ಟೆವು, ಪ್ರೇಯರ್ ಮಾಡಿದೆವು, ಆಕೆ ಅಲ್ಲಾಡಲಿಲ್ಲ. ನಾವು ಬಂದೆವು, ಇಟ್ ಈಸ್ ಡನ್, ಗಾನ್. ಹಾಗೆ ಆಗಲೇ ಆಕೆಗೆ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. 2-3 ದಿನದಲ್ಲಿ ಕರಗಿ ಎಲ್ಲ ಗೆಡ್ಡೆ ಹೋಯಿತು. ಓಕೆ, ಕ್ಲಿಯರ್ ಆಯಿತು. ಈಕೆ ಪುನಃ ಡಾಕ್ಟರ್ ಬಳಿಗೆ ಹೋದರು, ಗೆಡ್ಡೆ ಇಲ್ಲಿ ಅಂತ ಕೇಳಿದರು. ಎಸ್ ಸಿಸ್ಟರ್, ಗೆಡ್ಡೆ ಎಲ್ಲಿ ಹೋದೆ? ಅದು ನೆಕ್ಸ್ಟ್ ರಿಪೋರ್ಟ್ ಗೆಡ್ಡೆ ಇಲ್ಲ, ಫಸ್ಟ್ ರಿಪೋರ್ಟ್ ಗೆಡ್ಡೆ ಇದೆ. ಕೇವಲ ಆಕೆಯ ನಾಲಿಗೆಯನ್ನು ಕರೆಕ್ಟ್ ಮಾಡಿದಾಗ, ಸಿಕ್ನೆಸ್ ಇಸ್ ದ ಪ್ರೊಸೆಸ್ ಆಫ್ ಡೆತ್. ನಾವು ಸತ್ತರೆ ಒಳ್ಳೇದಿತ್ತಂದ್ರೆ ಪಟಕ್ಕ ಬಿದ್ದು ಸಾಯ್ತಾರಾ? ಕೆಲವೊಮ್ಮೆ ಸಿಕ್ನೆಸ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಅವುಗಳು ಮರಣಕ್ಕೆ ಪ್ರಕ್ರಿಯೆ. ಅವುಗಳು ಸಿಕ್ನೆಸ್ ಇಸ್ ನಾಟ್ ಗುಡ್. ಯಾವತ್ತೂ ಹೇಳಬೇಡ್ರಿ, ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ಒಂಜಿ ಪುನಃ ನನಗೆ ಗೊತ್ತಾಪುಣ ಹೇಳಬೇಡಿ. ಕಮಾನ್ ಹೇಳ್ರಿ, ಹೇಳಬೇಡಿ. ಕೆಲವರಿಗೆ ಸ್ವಲ್ಪ ಭಯ ಹುಟ್ಟಿಸುವಂತ ಹೇಳಬೇಡಿ. ಯಾವಾಗಲೂ ಹೇಳ್ರಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾವಿನ ಕ್ರಿಯೆಗಳು. ಈ ಟೆಸ್ಟಮನಿಯನ್ನು ಕೇಳಿ ಇನ್ನೊಬ್ಬ ಸಹೋದರಿ ಯೂಟ್ಯೂಬಲ್ಲಿ ನೋಡಿದ್ರು. ಆಕೆ ಕೂಡ 20 ವರ್ಷದ ಬಿಲೀವರ್, ಆಕೆ ಕೂಡ ನರ್ಸ್, ಆಕೆ ಕೂಡ ಇದೇ ಪ್ರಾಬ್ಲಮ್. ಒಂದಿನ ಯೂಟ್ಯೂಬಲ್ಲಿ ಕೇಳಿದ್ರು, ಗಂಡ ಮನೆಗೆ ಬರಬೇಕಾದ್ರೆ ಆಕೆ ಕರೆಕ್ಟ್ ಇಮ್ಮಿಡಿಯೇಟ್ಲಿ ವಾಕ್ಯ ಕೇಳಿ ಕರೆಕ್ಟ್ ಮಾಡಿದ್ರು. ನಾನು ಬೆಂಗಳೂರು ಮೀಟಿಂಗ್ ಹೋಗಿದ್ದೆ, ನಾನು ಆನ್ಲೈನ್ ಕೇಳಿ ಇದೇ ಪ್ರಾಬ್ಲಮ್ನವರು ಎಷ್ಟೋ ಮಂದಿ ಇಲ್ಲ ಆದರು.
ಕೇವಲ ಅವರ ನಾಲಿಗೆಯನ್ನು. ಹೆಂಗಸರೆ, ಮೊದಲು ನಿಮಗೆ ಹೇಳ್ತೇನೆ, ನೀವೆಷ್ಟೇ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಏನೇ ತೊಂದರೆ ಬರಲಿ, ನೀವು ದುಃಖದಿಂದಾಗಲಿ ಹೇಳಲೇಬೇಡ್ರಿ ಮುಂಬೆಗ ಅವನು ಸಾಯ್ತನ ಗೊತ್ತಾಪಣ ಅಂತ ಹೇಳಬೇಡ್ರಿ. ಅದರ ಬದಲು ಹೇಳ್ರಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ. ಹೇಳಿ, ನಾನು ಸಾಯುವುದಿಲ್ಲ. ಇವತ್ತೇ ನಿಮ್ಮ ನಾಲಿಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡಿರಿ, ಹೀಲಿಂಗ್ಗಳು ತನ್ನಷ್ಟಕ್ಕೆ ಆಗ್ತವೆ. ಹೀಲಿಂಗ್ ನೋ ನೀಡ್ ಟು ಪ್ರೇಯರ್ ಮಾಡಬೇಕಾಗಿಲ್ಲ. ನಿಮ್ಮ ನಾಲಿಗೆಯನ್ನು ಕರೆಕ್ಟ್ ಮಾಡಿರಿ, ಮನೆಗೆ ಹೋಗಬೇಕಾದ್ರೆ ಎಲ್ಲ ಕರೆಕ್ಟ್ ಆಗ್ತದೆ. ಎಲ್ಲ ರೋಗಗಳು, ಎಲ್ಲ ಗೆಡ್ಡೆಗಳು ಬಿಟ್ಟು ಹೋಗ್ತವೆ. ಎಲ್ಲಿ ನಮ್ಮನ್ನು ಸರಿ ಮಾಡಲಿಕ್ಕಿದೆ ಸರಿ ಮಾಡಿ. ಯಾರನ್ನು ಕ್ಷಮಿಸಲಿಕ್ಕೆ ಇದೆ, ಹಾರ್ಟ್ಫುಲಿ ಕ್ಷಮಿಸಿ. ಡೋಂಟ್ ಕೀಪ್ ಗ್ರಜ್ ವಿತ್ ಎನಿಬಡಿ. ಅನ್ಫರ್ಗಿವ್ನೆಸ್, ಇದು ನೆಕ್ಸ್ಟ್ ಮಾತಾಡುವ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಫಾದರ್. ನಿನ್ ಸನ್ನಿಧಿಯಲ್ಲಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾ ನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾ ನಿನ್ನ ನೋಡುವೆ. ನಾ ನಿನ್ನನೆ ಪ್ರೀತಿಸು. ಗ್ಲೋರಿ ಗ್ಲೋರಿ ಲಾರ್ಡ್. ನಾ ನಿನ್ನನೆ ಪ್ರೀತಿಸುವೆ. ನಾ ನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನೋ ನಾ ನಿನ್ ಸನ್ನಿಧಿಯಲ್ಲಿದ್ದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿ ಇರುವ ಎಲ್ಲ ದ್ವೇಷಗಳಿಗಿಂತ, ಎಲ್ಲ ಕಹಿ ಭಾವನೆಗಳಿಗಿಂತ, ಎಲ್ಲ ಅನ್ಫರ್ಗಿವ್ನೆಸ್ಗಿಂತ ಹೆಚ್ಚಿನದಾಗಿದ್ದಾನೆ. ಎಲ್ಲ ದುರಾತ್ಮಗಳಿಗಿಂತ, ಎಲ್ಲ ರೋಗಗಳಿಗಿಂತ, ಎಲ್ಲ ವ್ಯಾಧಿಗಳಿಗಿಂತ, ಎಲ್ಲ ವೈರಸ್ಗಳಿಗಿಂತ ಹೆಚ್ಚಿನವನು. ಹೇಳ್ರಿ, ಹೆಚ್ಚಿನವನು. ಹೇಳ್ರಿ, ರೋಗಕ್ಕೆ ನಾನು ಅನುಮತಿ ಕೊಡುವುದಿಲ್ಲ. ರೋಗಗಳೇ, ಕಮಾನ್ ಕಮಾನ್ ಡಿಕ್ಲೇರ್ ಮಾಡ್ರಿ. ವ್ಯಾಧಿಗಳೇ, ಕ್ಯಾನ್ಸರ್ ಆತ್ಮಗಳೇ, ಜ್ವರದ ಆತ್ಮಗಳೇ, ಎಲ್ಲ ವ್ಯಾಧಿಗಳೇ, ಕೊರತೆಗಳೇ, ನಿಮಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ನಿಮ್ಮ ಶಕ್ತಿಯನ್ನು ನಾವು ಮುರಿತಾ ಇದ್ದೇವೆ. ನಮ್ಮ ದೇಹವನ್ನು, ನಮ್ಮ ಮಕ್ಕಳನ್ನು ಈಗಲೇ ಎಲ್ಲ ಕಾಯಿಲೆಗಳು ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ. ನಾವು ಗುಣವಾಗಿದ್ದೇವೆ. ಆರೋಗ್ಯವು ನಮ್ಮದು. ಕಮಾನ್ ಕಮಾನ್ ಹೇಳ್ರಿ, ಆರೋಗ್ಯವು ನಮ್ಮದು. ನಾವು ಆರೋಗ್ಯದಲ್ಲಿ ಜೀವಿಸ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಅನಾಯಿಂಟಿಂಗ್ ಆಫ್ ಗಾಡ್. ನಾನು ಡಿಕ್ಲೇರ್ ಮಾಡ್ತೇನೆ, ಪ್ರತಿಯೊಬ್ಬರ ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಫ್ರೆಶ್ ಅಭಿಷೇಕವು ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ರಿಸೀವ್ ಯರ್ ಹೀಲಿಂಗ್ ರೈಟ್ ನೌ. ಬಿ ಹೀಲ್ಡ್ ನೌ, ಬಿ ಹೀಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಹೋ Roshaka bakaraba shagronde. Come on, open your mouth and speaking in tongue. Rima shaka gila kashogo makeda lamra. Yes, yes, yes. Open your mouth. ಎಲ್ಲ ರೀತಿಯ ಅಲರ್ಜಿಗಳು, ಎಲ್ಲ ರೀತಿಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು, ಎಲ್ಲ ರೀತಿಯ ಬ್ಯಾಕ್ ಪೇನ್ಗಳು, ಎಲ್ಲ ರೀತಿಯ ಯೂಟ್ರಸ್ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ ಈಗಲೇ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. Be healed in the name of Jesus. ಯಾರ ದೇಹದಲ್ಲಿ ಗೆಡ್ಡೆಗಳಿವೆ, ರಾಂಗ್ ಗೆಡ್ಡೆಗಳು ಬೆಳೆದಿದೆ, ಯೇಸುವಿನ ನಾಮದಲ್ಲಿ ಅದನ್ನು ನಾವು ಕಟ್ ಆಫ್ ಮಾಡ್ತಾ ಇದ್ದೇವೆ. Be destroyed by the power of the Holy Ghost. ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು
ಕಟ್ಟಲು ನೆಡಲು. ನಿಮ್ಮ ಬಾಯಲ್ಲಿ ವಾಕ್ಯ ಇದೆ. ಯಾವುದೇ ಗೆಡ್ಡೆ, ಯಾವುದೇ ವ್ಯಾಧಿ, ಯಾವುದೇ ಅಲರ್ಜಿ, ಯಾವುದೇ ಕ್ಯಾನ್ಸರ್, ಯಾವುದೇ ಯೂಟ್ರಸ್ ಪ್ರಾಬ್ಲಮ್ ನಿಮ್ಮನ್ನು ಆಳಲಾಗುವುದಿಲ್ಲ. ಫೈಲ್ಸ್ ಪ್ರಾಬ್ಲಮ್ ಆಳಲಾಗುವುದಿಲ್ಲ. ಯು ಆರ್ ಟೋಟಲಿ ಹೀಲ್ಡ್. ರಿಸೀವ್ ಎ ಹೀಲಿಂಗ್, ರಿಸೀವ್ ಎ ಹೀಲಿಂಗ್. ಎಲ್ಲ ಬ್ಲಡ್ ಸೆಲ್ಗಳಿಗೆ ನಾನು ದೇವರ ಜೀವವನ್ನು ಮಾತಾಡುತ್ತಾ ಇದ್ದೇನೆ. ಪ್ರತಿಯೊಬ್ಬರ ಲಂಗ್ಸ್ಗಳಿಗೆ ದೇವರ ಜೀವವನ್ನು ಮಾತಾಡುತ್ತಾ ಇದ್ದೇನೆ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರ ಬ್ರೈನ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ಎಲುಬುಗಳಿಗೆ ನಾನು ಮಾತಾಡ್ತಾ ಇದ್ದೇನೆ, ನಾರ್ಮಲ್ ಆಗಿ ಹೀಲ್ ಆಗಿರಿ. ಸವೆದ ಎಲುಬುಗಳೇ ಬಿ ಕ್ರಿಯೇಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಪ್ಯಾಂಕ್ರಿಯಾಗಳಿಗೆ ಮಾತಾಡ್ತೇನೆ, ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. Roshakabakala kashamronde libera shubronde eklande robo shaglande erekende rukama lia rashimrohonde. Yes, river of God is flowing. Life of God is flowing in your body. ದೇವರ ಜೀವವು ನಿಮ್ಮ ದೇಹದಲ್ಲಿ ಹರಿತಾ ಇದೆ. ನೀವು ಗುಣ ಆಗಿದ್ದೀರಿ, ಆಗ್ತೀರಿ, ಎಲ್ಲ ಗುಣ ಆಗಿದ್ದೀರಿ. ಕರ್ತನಿಗೆ ಸ್ತೋತ್ರ ಮಾಡ್ರಿ, ನಾನು ಗುಣ ಆಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೆ ಒಂದು ಜೋರಾಗಿ ನಾವು ಚಪ್ಪಾಳೆ ತಟ್ಟುವ. ಕಮಾನ್.